ಗೌರಮ್ನವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಗೌರಮ್ನವರೇ, ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ವ್ಯವಸಾಯನೇನ ಹೇಗೆ ಹೇಳಿ? ಜಮೀನು ಸಹ ಅವರು ವ್ಯವಸಾಯನಯ್ಯ, ಗದ್ದೆ, ಭತ್ತ ಹಾಕ್ತಿದ್ರು, ರಾಗಿ, ಅಲಸಂದ, ಹಸಿರು ಅವನ್ನೆಲ್ಲ ಬೆಳೀತಿದ್ರು. ನಿಮ್ಮ ಹುಟ್ಟೂರು ಯಾವುದು ತಾಯಿ? ನಗರ್ಲೆ. ನಗರ್ಲೆ. ಎಷ್ಟು ಜಮೀನಿತ್ತು ನಿಮಗೆ? 8 ಎಕರೆ ಇತ್ತು ಸರ್ ನಮ್ಮ ತಂದೆಗ. ಭತ್ತನೇನ ಬೆಳೀತಾ? ಭತ್ತ ನೀರು ಬಿಡಿದಾಗ ಅಲಸಂದ, ಹಸಿರು, ರಾಗಿ ಹಾಕತ್ತಿದ್ರು ಸ ಮಳೆ. ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ನೀವು ಎಷ್ಟನೇವರು? ನಾವು 4ನೇವ. ನೀವೇ ಕೊನೆಯವರು? ನಾವು ಕೊನೆಯವರು. ಎಲ್ಲಿ ತನಕ ಹೋದ್ರಿ ಶಾಲೆ? ನಾವು 7ನೇ ಕ್ಲಾಸ್ ಓದ್ದು ಸರ್. 8ಕ್ಕೆ ನಮ್ಮ ತಂದೆ ಕಳಿಸ್ತೀನಿ. ನಗರಲ್ಲೇ ಸುತ್ತೂರ್ಗೆ ಹೋಗ್ಬೇಕಾಯ್ತು, ನಮ್ಮ ತಂದೆಯವ್ರು ಕಳಿಸ್ತಿಲ್ಲ ಆಗ. ಹೌದಾ? ಯಾಕೆ ಅಂದ್ರೆ ಸರಿ ಇಲ್ಲ, ಹೆಣ್ಮಕ್ಳು ಹೊರ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಮ ತಂದೆಯವ್ರು ಕಳಿಸ್ತಿಲ್ಲ. ಹೌದಾ? ನಿಮ್ಗಾಗಿ ಅನ್ಸುತ್ತಾ ತಾಯಿ? ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ 2 ಹೆಣ್ಮಕ್ಳು, 1ನೇ ಮಗ. ನಿಮ್ಮ ಮಕ್ಕಳನ್ನು ಹಾಗೆ ಮಾಡ್ತಿದ್ರೆ? ಹೆಣ್ಮಕ್ಳನ್ನ ಓದಿಸ್ತಿದ್ನು ಸಹ, ಆಗ ನಮ್ಮ ತಂದೆಯವ್ರು ಕಳಿಸ್ತಿರ್ಲಿಲ್ಲ. ಹೌದಾ? ನಿಮಗೆ ಓದಬೇಕು ಅಂತ ಇಷ್ಟ? ಓದಬೇಕು ಅಂತ ಎಲ್ಲ ಹೋಯ್ತಿರು. ನಮ್ಮ ತಂದೆ ಬೇಡ ಸಾಕು ಅಂತಂದ್ಬಿಟ್ಟು ಮನೇಲಿ ನಮ್ಮ ಅಕ್ಕನ ನಮ್ಮನೆ ಎಲ್ಲರನ್ನೂ ಮನೇಲಿ ಇರಿಸಿದ್ರು. ಓಕೆ. ಜಮೀನ್ ಕೆಲಸ ಏನಾದ್ರು ಮಾಡ್ತಿದ್ರ? ಇಲ್ಲ ಸರ್, ಓದ್ತಿದ್ದು ನಾವು ಅವಾಗ 7ನೇ ಕ್ಲಾಸ್ ಓದ್ತಿದ್ದು. ಓದಾದ್ಮೇಲೆ ನಮ್ಮ ತಂದೆ ಭಾನುವಾರನಾಗ ಅಲಸಂದೆ, ಹಸಿರು ತರಲೆ ಅಂತ ಕರ್ಕೊಯ್ತಿರು ನಮ್ಮ. ಆಗ ಬೇರೆ ಕಡೆ ಒಂದು ಆಲಮೂರು ಹತ್ರ ಜಮೀನು ಮಾಡ್ಕೊಂಡಿರು ಅಲ್ಲಿ. ಆಗ ಗಾಡಿ ಮೇಲೆ ಕರ್ಕೊಯ್ತೀವಿ, ಎತ್ತಿನ ಗಾಡಿ ಅವಾಗ. ಎತ್ತಿನ ಗಾಡಿ ಹತ್ತೋ ಖುಷಿನಲ್ಲಿ ಹೋಗ್ಬಿಡೋರಿ ಅಲ್ಲಿ ಕೆಲಸ ಮಾಡಿ. ಆಗ ಮನೇಲಿ ಇದ್ವಲ್ಲ ಸಹ ಬಿಡಿಸ್ಬಿಟ್ರಲ್ಲ, ಅವ ಕರ್ಕೊಯ್ತಿರು. ಅದು ಒಂದೇ ಕೆಲಸ ಮಾಡಿರೋದು? ಅದೊಂದೇ ಕೆಲಸ ನಮ್ಗೆ. ಗದ್ದೆಗಿದ್ದ ಅದಕ್ಕೆ ಹೋಯ್ತಿರ್ನಿಲ್ಲ, ನಮ್ಮ ತಂದೆ ಆಳುಗಳು ಕೊಟ್ಟು ಮಾಡಿಸ್ತಿರು. ಹೌದಾ? ಭತ್ತ ಬಿಡಿಸೋದು. ಮನೇಲಿ ದನ ಕರ ಏನು ಸಾಕೊಂಡಿತ್ತಿಲ್ವೇ? ಎತ್ತುಗಳು ಸಾಗ. ಎತ್ತುಗಳು ಹಸುಗಳು ಮಡಗಿರ್ನಿಲ್ಲ, ಬರೀ ಎತ್ತುಗಳಿಗೆ. ಕರು ಇರ್ನಿಲ್ಲ ಸರ್, ಡೈರದಿಂದ ತತ್ತಿರು ನಮ್ಮ ತಂದೆ. ಹೌದಾ? ಎತ್ತುಗಳು ಮಾತ್ರ ಮಡಿಕೊಂಡಿರು. ಯಾಕಾವಾದ್ರೆ ಆರಾಮಕ್ಕೆ ಬೇಕು, ಭತ್ತ ಹೂಡಕ್ಬೇಕು ಅಂತ ಅನ್ಕೊಂಡು ಎತ್ತುಗಳು ಗಾಡಿ ಮಡಿಕೊಂಡಿರು. ಅಲ್ಲ, ಮನೆ ಹಾಲ್ಗೆ ಏನು ಮಾಡ್ತಿದ್ರಿ? ಡೈರದಿಂದ ತತ್ತಿರೋವಾಗ ನಮ್ಮ ತಂದೆಯವರು. ಹೌದಾ? ನೀವು ಹೇಳೋದಲ್ವೇ ಒಂದು ಹೊಸ ಕಟ್ಕೊಳ್ಳೋಣ? ನಮ್ಗೆ ಅವಾಗೇನು ತಿಳುವಳಕ ಇಲ್ವಲ್ಲ, ಇವಾಗ ತಿಳುವಳಕದ. ನಾವು ಮದುವಾದ್ಮೇಲೆ ತಿಳುವಳಕದ, ಆಗ ತಿಳುವಳಕೆ ಇರಲಿಲ್ಲ. ಸರಿ. ಈಗ ಮನೆಯಲ್ಲೂ ಹಾಗಾದ್ರೆ ಎತ್ತುಗಳು ನೋಡ್ಕೊಳ್ಳೋ ಕೆಲಸನ ನಿಮಗೆ? ಇಲ್ಲ ಸರ್, ಅವರು ನಮ್ಮ ತಂದೆಯವರು ಅವರೇ ನೋಡ್ಕೊಳ್ಳೋರು. ತಾಯಿಗೆ ಅಡುಗೆನಲ್ಲಿ ಒಂಚೂರು ಕೆಲಸ? ಅಡುಗೆ ಕೆಲಸ ಆಳುಗಳಿಗೆಲ್ಲ ಕೊವಿ 8 ಆಳು 10 ಆಳು ತರುವಾಗ ಅವಾಗೇನೋ ಸಹ ಮುದ್ದೆ ಮಾಡ್ತಿದ್ರು. ಮುದ್ದೆ ಚೆನ್ನಾಗಿ ಕಲ್ತಿದ್ದೀರಾ? ಮಾಡ್ತೀವಿ ಸರ್ ಇವಾಗ. ಹೌದಾ? ನಮ್ಮ ತಾಯಿ ಜೊತೆಗೆ ಸಪಟಾಗಿದ್ದು ಅವಾಗ. ಪಾತ್ರೆ ಬಿತ್ರ ಬೆಳೆ ಕೊಡೋದು ಮಾಡೋದು ಅವಾಗ. ನಮ್ಮ ತಾಯಿ ಒಬ್ಬರೇ ಆಳುಗಳಿಗೆಲ್ಲ ಅಡುಗೆ ಮಾಡ್ತಿದ್ದು. ನಾವು ಮದುವೆ ಆದ್ಮೇಲೆ ಬಂದಾಗ ಇಲ್ಲಿ ಮಾಡ್ತಾವಿ. ಆಯ್ತು ತಾಯಿ. ಈಗ ಮದುವೆ ಆಗಿದ್ದು ನಾಗರಾಜ್ ಅವರನ್ನ? ಹೌದು ಸರ್. ಅಲ್ವೇ? ಎಲ್ಲಿ ಮದುವೆ ಮಾಡಿಕೊಟ್ರು ನಿಮ್ಗೆ? ನಾವು ನಂಜನಗೂಡಲ್ಲಿ ಸರ್, ರಾಣಪ್ಪನ ಚಿತ್ರ. ಹೌದಾ? ಎಷ್ಟು ದಿವಸದ ಮದುವೆ? ಒಂದೇ ದಿನದ ಮದುವೆ ಸರ್. 2 ದಿವಸದಾಗ. ಆಯ್ತು ಕಣವ. ಇವರ ಮುಂಚೆನೆ ಪರಿಚಯನಾ ಅಥವಾ? ಇಲ್ಲ ಸರ್, ಹೊಸ ಸಂಬಂಧ. ಹೌದಾ? ಅವ್ರು ರೈತರು ಅಂತ ಗೊತ್ತಿತ್ತಾ ನಿಮ್ಗೆ? ಗೊತ್ತಿತ್ತು ಸರ್, ರೈತರು ಅಂತ. ನಮ್ಮ ತಂದೆ ಒಪ್ಪುತ್ತಾರ ನಾವು. ಹೌದಾ? ಅವ್ರು ರೈತರಿಗೆ ಕೊಡಬೇಕು ಅಂತ. ಹೌದಾ? ಈಗ ನೀವು ಮದುವೆ ಮಾಡ್ಕೊಂಡಿದ್ದೀರಲ್ಲ ರೈತರನ್ನ, ಏನಾದ್ರು ತೊಂದರೆ ಆಗಿದೆಯಾ? ಏನೂ ಇಲ್ಲ ಸರ್, ನಮ್ಗೇನು ತೊಂದರೆ ಇಲ್ಲ. ಖುಷಿಯಾಗಿವಿ. ಈಗ ಏನು ಬುದ್ಧಿವಂತಿಕೆ ಬಂದ್ಬಿಟ್ಟದೆ ಅಂತ ಹೇಳ್ತಿದ್ದೀರಲ್ವಾ? ಈಗ ಯಜಮಾನರು ಮನೆಗೆ ಬಂದ ಮೇಲಿಂದ ಇಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಇವಾಗ ಹಸುಗಳವ ಸಹ, ತೊಪ್ಪೆಗಳು ಎತ್ತಾಕ್ತೀವಿ, ಹಾಲು ಕರ್ಕೊಂಡು ತಗೋ ಹೋಯ್ತಾರ, ಕಸ ಗಿಸ ಗೂಡಿಸ್ತೀವಿ, ಹಸುಗಳು ಈಚೆ ಕಟ್ಟಾಕ್ತೀವಿ. ಅವ್ರ ಜಮೀನ್ಗೆ ಹೋಯ್ದು ಹುಲ್ಗಿಲ್ ತರಗಂಟ ಹುಲ್ ನೋಡ್ಕೊಂಡು ಆಮೇಲೆ ಹಾಲ್ಗಿಲ್ ಕರೆದು ಅವ್ರು ಹಾಕ್ತಾರ. ನೀವು ಕರೆಯಲ್ಲ? ನಾವು ಕರೆಯಲ್ಲ ಸರ್ ಜಾಸ್ತಿ. ಯಾಕೆ? ಅವರೇ ಇಲ್ಲ ಸರ್, ಅವರೇ ಕರೀತಾರ. ನಾವೇಂದ್ರೆ ಪಾಸ್ಟ್ ಇಲ್ಲ ಅವಾಗ. ಅವ್ರಾದ್ರೆ ಪಾಸ್ಟಲ್ಲಿ ಕರೀತಾರ, ನಮ್ಮ ಪಾಸ್ಟ್ ಬರಲ್ಲ. ಹೌದಾ? ನಿಧಾನಕ್ಕೆ ಕರೀರಿ. ಹಾಲು ಕಡಿಮೆ ಆಗೋಯ್ತು ಸಾಗ, ನಿಧಾನ ಕರೆಯಕ್ಕೆ ಹೋದ್ರ. ಹೌದಾ? ಹಾಗಾಗಿ ಯಜಮಾನ್ರಿಗೆ ಕೊಟ್ಬಿಟ್ಟಿದ್ದೀರಿ ಕಷ್ಟದ ಕೆಲಸ ಎಲ್ಲ. ಏನಾರ ಇದಾದ್ರ ಅರ್ಜೆಂಟ್ ಬೇಕು ಅಂದ್ರೆ ಗದ್ದೆಯಿಂದ ಬಂದಾಗ ಅರ್ಜೆಂಟ್ ಟೇಮು ಇನ್ನೇನ ಸ್ವಲ್ಪ ಟೇಮ್ ಇಲ್ಲ ಅನ್ನೋದಾಗ ನಾವು ಕರ್ಕೊಡ್ತೀವಿ ಜೊತೆಗೆ. ಈಗ ನಿಮ್ಮ ತಂದೆ ಜೊತೆ ಎತ್ತಿನ ಗಾಡಿನಲ್ಲಿ ಜಮೀನ್ ಕೆಲ್ಸಕ್ಕೆ ಹೋಗ್ತಿದ್ರಿ, ಈಗ ಇಲ್ಲಿ ಗಂಡನ ಜೊತೆ ಏನಾದ್ರು ಜಮೀನ್ ತಗೋ ಹೋಗ್ತೀವಿ ಸರ್, ಜಮೀನ್ಗೆ ಹೋಯ್ತೀವಿ. ಸ್ಕೂಟ್ರು ಇವಾಗ, ಅವಾಗೇನು ಎತ್ತಿನ ಗಾಡಿ ನೋಡಿದ್ರ ಹೋಗಿ. ಇವಾಗ ಸ್ಕೂಟ್ರು ಹೋಗಿ ಅಲ್ಲಿ ಕಾಯಿಗೆ ಬಿದ್ದಿರ್ತಾವ, ಕಾಯಿ ಎತ್ತಿಡೋದು, ಆಳುಗಳು ಹೋಗಿ ಕುಯ್ತಿರ್ತಾರ, ಅವ್ರು ನೋಡ್ಕೊಂಡು ಅವ್ರು ಟೀಗಿ ಊಟ ತಿಂಡಿ ಕೊಡೋದು. ಆಗ ಮಧ್ಯಾಹ್ನಕ್ಕೆ ಬರ್ತೀವಿ, ಹೋಗಿ ಕಟ್ಟೋದು, ಮಾರಾಟಕ್ಕೆ ಹಾಕ್ತೀವಿ. ಅಲ್ಲಮ್ಮ, ತಂದೆ ಜೊತೆ ಎತ್ತಿನ ಗಾಡಿನಲ್ಲಿ ಹೋಗ್ತಿದ್ರಲ್ಲ, ಅವಾಗ ಹೆಚ್ಚು ಖುಷಿ ಇತ್ತು ಈ ಗಂಡನ ಜೊತೆ ಸ್ಕೂಟ್ರಲ್ಲಿ ಹೋಗೋದು? ಅವಾಗೇನ ನಮ್ಮ ತಂದೆಯವ್ರು ಅಷ್ಟು ಕರ್ಕೊ ಹೋಯ್ತಿರ್ಲಿಲ್ಲ ನೀ.
ಯಜಮಾನ್ರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಅದೇ ಜಮೀನು ಕರ್ಕೊಯ್ತಾರ, ಬೇರೆ ಕಡೆ ಹೋಗಿ ಕರ್ಕೊ ಹೋಗಿ ಇವಾಗೇನು ಎತ್ತಿನ ಗಾಡಿಗಳೆಲ್ಲ ಕಡಿಮೆ ಆಗೋವಲ್ಲ ಸ, ಎತ್ತಿನ ಗಾಡಿ ಇಲ್ಲ. ನಿಮ್ಮ ಯಜಮಾನ್ರು ಎತ್ತು ಸಾಕೋದಿಲ್ವೇ? ಸಾಕಲ್ಲ ಸ, ಎತ್ತಾಗಲ್ಲ. ಹಸುಗಳು ಜಮೀನು ನೋಡ್ಕೊಂಡು ಎತ್ತುಗಳು ಆಗಲ್ಲ ಸ, ಅದಕ್ಕೆ ಎತ್ತುಗಳು ತಗೊಂಡೇ ಇಲ್ಲ ನಾವು. ಒಂದು ಜೊತೆ ಇದ್ದು ನಾವು ಡಿವೈಡ್ ಆದಾಗ ಅದನ್ನೇ ಕೊಟ್ಬಿಟ್ರು, ಆಗಲ್ಲ ಅಂದ್ಬಿಟ್ಟು. ಹೇಳಿ ನಾಗರಾಜ್ ಅವರೇ, ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು? ನಮ್ಮ ಹುಟ್ಟೂರು ಮಲ್ಲಹಳ್ಳಿ ಸರ್, ದೊಡ್ಡ ಕವಲಂದೆ ಹೋಬಳಿ, ನಂಜನಗೂಡು ತಾಲೂಕು ಸರ್. ಓ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಾನು ಫಸ್ಟ್ ಇಯರ್ BA ಮಾಡಿದೆ ಸರ್. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಭಾಗ ಆಗಬೇಕು ಅಂತ ನಮ್ಮ ತಂದೆಯವರು ನಾನು ಚೆನ್ನಾಗಿರೋ ಗಂಟೆ ಭಾಗ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ತಗೊಂಡ್ರು ಸರ್. ಅವ್ರು ತೀರ್ಮಾನ ತಗೊಂಡ್ಮೇಲೆ ನಮಗೆಲ್ಲರಿಗೂ ಭಾಗ ಕೊಟ್ಟರು ಸರ್. ಸರಿ. ನಮಗೂ ನಾವು ಕೂಡು ಕುಟುಂಬದಲ್ಲಿ ಹುಟ್ಟಿದವ್ರು ಸರ್. ನಾವು 4 ಜನ ಅಣ್ಣ ತಮ್ಮದಿರಿದ್ದೀವಿ, 5 ಜನ ಹೆಣ್ಣು ಮಕ್ಕಳಿದ್ದೀವಿ ಸರ್. ನಾವು ದೊಡ್ಡ ಕುಟುಂಬ. ಅದ್ರಲ್ಲಿ ನಾನು ಚೆನ್ನಾಗಿರಾಗೆ ನಾನು ಭಾಗ ಕೊಡಬೇಕು ಅಂತ ನಮ್ಮ ತಂದೆಯವರು ಸಾಮಾನ್ಯವಾಗಿ ನಮ್ಮ ತಂದೆ ಒಂದು ಕಷ್ಟಪಟ್ಟು ಒಂದು 24 ಎಕರೆ ಜಮೀನು ಮಾಡಿದ್ರು ಸರ್. ಒಬ್ಬೊಬ್ಬರಿಗೆ 6 ಎಕರೆ ಜಮೀನು ಕೊಟ್ಟರು ಸರ್ ನಮಗೆ. ಈಗ ಅದರಲ್ಲಿ ಅವರೆಲ್ಲ ಒಂದು 4ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ಬಿಟ್ಟು ವ್ಯವಸಾಯ ಚೆನ್ನಾಗಿ ಮಾಡ್ತಿರು. ನಾನು ಸ್ವಲ್ಪ ವ್ಯವಸಾಯದಲ್ಲಿ ವೀಕ್ ಇದ್ದವನಿ ನಾನು ಸರ್. ಯಾಕಂದರೆ ಸ್ಕೂಲ್ಗೆ ಹೋಗ್ತಿದ್ದೆ, ಕಾಲೇಜ್ಗೆ ಹೋಗ್ತಿದ್ದೆ, ಅದರಿಂದ ತುಂಬ ಓದ್ಬಿಟ್ರಲ್ಲ, ಅದಕ್ಕೆ ವೀಕ್ ಆದ್ರೆ ಜಮೀನಲ್ಲಿ ವೀಕ್ ಆಗಿ ನಮ್ಮ ತಂದೆಯವರು ಸರ್ ಬಿಡ್ತಾ ಇರಲಿಲ್ಲ ಸರ್. ಯಾಕೆ ಬಿಡ್ತಾ ಇರಲಿಲ್ಲ ಅಂದರೆ ಅವ್ರು 3 ಜನನು ವ್ಯವಸಾಯದಲ್ಲಿ ಚೆನ್ನಾಗವ್ರೆ, ನೀವು ಒಬ್ಬ ಸ್ಕೂಲಿಗೆ ಇಲ್ಗೆ ಹೋಗಿ ಏನೂ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ನನ್ನನ್ನು ವ್ಯವಸಾಯಕ್ಕೆ ಶನಿವಾರ ಭಾನುವಾರ ಹೇಳ್ಕತ್ತಿದ್ರು ಸರ್. ಅವ್ರು ನಾನು ಬಿಡಲ್ಲ ಅಂದ್ರೂ ನೀ ಗೊತ್ತಾಗ್ಬೇಕಾದ್ರೆ ನೀ ಬರಬೇಕು ಅಂದ್ಬಿಟ್ಟು ವ್ಯವಸಾಯದಲ್ಲಿ ನಮ್ಗೆ ಚೆನ್ನಾಗಿ ನೋಡ್ಕೊತೀರಿ ಸರ್. ನಮ್ಮ ತಂದೆಯವ್ರ ಮಾತ್ರ ಹುಟ್ಟು ಕಸುಬು ಬರೀ ವ್ಯವಸಾಯನೇ ಸರ್. ಆಯಿತು. ಆಮೇಲಿಂದ ಅವ್ರು ಏನೇನು ಬೆಳೆ ಬೆಳೀತಿದ್ರು? ನಮ್ಮ ತಂದೆಯವರು ಸರ್ ಮುಸುಕಿನ ಜೋಳ ಬೆಳೀತಿದ್ರು ಸರ್, ಗೆಡ್ಡೆ ಗೆಣಸು ಬೆಳೀತಾಯಿದ್ರು ಸರ್. ಆಮೇಲೆ ಹಿಪ್ಪನೇರಳೆ ಬೆಳೀತಿದ್ವಿ ಸರ್. ನಾವು ಹಿಪ್ಪನೇರಳೆ ಬೆಳೆದು ಅದರಲ್ಲಿ ಸಖತ್ತು ಹಿಪ್ಪನೇರಳಲ್ಲಿ ಚೆನ್ನಾಗಿ ಲಾಭ ಕಾಣ್ತಿದ್ವು ಸರ್. ಹೆಚ್ಚಿಗೆ ಹಿಪ್ಪನೇರಳನ್ನೇ ಜಾಸ್ತಿ ಬೆಳಿತೀವಿ ಸರ್. ಆಗ ಒಂದು ಕಾಲುವೆ ಬರ್ತಿತ್ತು ಸರ್, ಆ ಕಾಲುವೆಲಿ ನಾವು ಸಾಕಾಗಷ್ಟು ಬೆಳೀತಿದ್ವು. ಈಗ 30 ವರ್ಷದಿಂದ ಕಾಲುವೆ ನೀರು ನಿಂತೋಗ್ಬಿಡ್ತು ಸರ್. ಈಗ ನಿಂತೋದ್ಮೇಲೆ ಸಾಮಾನ್ಯವಾಗಿ ನಮ್ಮ ತಂದೆಯವರು ಕಷ್ಟಪಟ್ಟು ಒಂದು 125 ತೆಂಗಿನ ಮರದ ಗಿಡ ಏಳ್ಸಿದ್ರು. ಆ ತೆಂಗಿನ ಮರದ ಗಿಡ ಒಂದು ಅರ್ಧ ಬಿದ್ದೋಗ್ಬಿಡ್ತು ಸರ್, ನೀರೇ ಇಲ್ಲದೆ ಆಗೋಗ್ಬಿಡ್ತು. ಈ ಒಡಿಸಕ್ಕೆ ಅಷ್ಟು ಅನುಕೂಲ ಇಲ್ಲ ಅವತ್ತು ನಮ್ಮ ತಂದೆಯವ್ರಿಗೆ. ಆ ಥರ ಆಗಿ ಈಗ ಒಂದು 65-70 ಗಿಡ ಉಳ್ಕತ್ತು. ಅದನ್ನು ತಿರ್ಗಾ ನಾವು ಚೆನ್ನಾಗಾದ್ಮೇಲೆ ಬೋರ್ ಹೊಡಿಸಿ ಈಗ ಇಂಪ್ರೂವ್ ಮಾಡಿ ವ್ಯವಸಾಯ ಮಾಡ್ತಾಯಿದ್ದೀವಿ ಸರ್. ಈಗ ಆಗ ನಮ್ಮ ತಂದೆಯವರು ಭಾಗ ಕೊಟ್ಟದೆ ಸ್ವಲ್ಪ ಅವ್ರಿಗೆ ತುಂಬ ಹುಷಾರು ತಪ್ಪಿತು. ಸ್ವಲ್ಪ ದಿನ ಇದ್ದರು, ಹಾರ್ಟ್ ಅಟ್ಯಾಕ್ನಾಗಾಗಿ ನಮ್ಮ ತಂದೆಯವರು ನಮಗೆಲ್ಲರಿಗೂ. ಈಗ ನಿಮ್ಮ ಪಾಲಿಗೆ ಎಷ್ಟು ಜಮೀನು ಬಂದಿದೆ? 6 ಎಕರೆ ಬಂದಿದೆ ಸರ್. 6 ಎಕರೆ ಬಂದಿದೆ ಸರ್. ಏನೇನು ಬೆಳೆ ಇಲ್ಲ ಸರ್, 2 ಕಡೆ ಇದೆ. ಆಯಿತು. ಏನೇನು ಬೆಳೆ ನೀವು ಬೆಳೀತಾ ಇದ್ದೀರಿ? ನಾನು ಹೂಕೋಸು ಬೆಳಿತಿದ್ದೀನಿ ಸರ್, ಎಲೆಕೋಸು ಬೆಳಿತೀನಿ, ಟೊಮೆಟೊ ಬೆಳಿತೀನಿ, ಮುಸ್ಕಿನ ಜೋಳ ಬೆಳಿತೀನಿ, ಸೇವಂತಿಗೆ ಹೂ ಬೆಳಿತೀನಿ, ಆಮೇಲೆ ಸಿಹಿಗೆಣಸು ಬೆಳಿತಿದ್ದೀನಿ, ಆಮೇಲೆ ಅರಿಶಿನ ಹಾಕಿದ್ದೀನಿ ಸರ್ 1.5 ಎಕರೆ. ಇನ್ನು ಸಾಲಿಗೆ ನಾವು ಇದನ್ನ ಮಧ್ಯ ಗಿಡಗಳು ಹಾಕೊಂಡು ತೊಗರಿ ಗಿಡಗಳೆಲ್ಲ ಹಾಕೊಂಡು ಸುತ್ತ ಸರ್, ಭೂಮಿ ಸುತ್ತ ಸುತ್ತು ತೊಗರಿ ಹಾಕಿದ್ದೀವಿ ಸರ್. ಅದು ಸಾಮಾನ್ಯವಾಗಿ ನಮ್ಮ ವರ್ಷದಲ್ಲಿ ನಮ್ಮ ಸಾಂಬಾರಿಗೆಲ್ಲ ಸುಮಾರು ಅದೇ ಆಗುತ್ತೆ ಸರ್. ತೊಗರಿ ಕಾಳು ಸಾಂಬಾರು ತುಂಬ ಇಷ್ಟ. ಹೌದು ಸರ್, ಒಂದು ಕ್ವಿಂಟಾಲು ಮೇಲೆ ತೊಗರಿ ಕಾಳು ಮಾಡ್ತೀವಿ ಸರ್. ಆಯ್ತು. ಆಮೇಲೆ ಮರಗಿಡಗಳು ಏನು ಹಾಕೊಂಡು? ಮರಗಿಡಗಳು ಸರ್, ನಾನು ಒಂದು 10 ಪರಂಗಿ ಗಿಡ ಇದೆ, ಆಮೇಲೆ 10 ಸೀಬೆ ಇದೆ, 10 ಸಪೋಟ ಇದೆ, 10 ಗಿಡ ಬಾಳೆ ಗಿಡ ಹಾಕೊಂಡಿದ್ದೀವಿ, ಆಮೇಲೆ ನುಗ್ಗೆ ಇದೆ ಸರ್, ಆಮೇಲೆ ಹುಣಸೆ ಗಿಡಗಳಿದೆ 2 ಜಮೀನಿನ ಹೊರಗಡೆ, ಅದು ಮಧ್ಯೆ ಇಲ್ಲ. ಆ ಜಮೀನಲ್ಲಿ ಸರ್ 130 ತೆಂಗಿನ ತೋಟ ಮಾಡಿದ್ದೀನಿ ಸರ್ 3.5 ಎಕರೆಯಲ್ಲಿ. ಅದರಲ್ಲಿ ಯಾವಾಗಲೂ ಬೆಳೆ ಬದಲಾಯಿಸಿ ಮಾಡ್ತಾ ಇರ್ತೀನಿ ಸರ್. 2 ತಿಂಗಳ ರೆಸ್ಟ್ ಕೊಡ್ತೀನಿ ಜಮೀನಿಗೆ, ಉಳುಮೆ ಮಾಡಿ ತಿರ್ಗಾ ಫಸಲು ಶುರು ಮಾಡ್ತೀನಿ ಸರ್ ಜಮೀನಿಗೆ. ರೆಸ್ಟ್ ಏನಕ್ಕೆ? ಇದು ತಿರ್ಗಾ ಫಸಲು ಚೆನ್ನಾಗಿ ಬರಲ್ಲ ಅಂತ ಸರ್. ಹೌದಾ? ಹಾಂ ಸರ್, ಕೊಡಲೇಬೇಕು ಸರ್. ಜಮೀನಿಗೆ 2 ತಿಂಗಳ ರೆಸ್ಟ್ ಕೊಡದೇ ಫಸಲು ಮುಂದಿನ ಫಸಲು ಚೆನ್ನಾಗಿ ಬರಲ್ಲ ಸರ್. ರೆಸ್ಟ್ ಅಂದ್ರೆ ಏನು ಮಾಡ್ತೀರಿ? ಆರಂಭ ಹೊಡಿಸಿ ಬಿಟ್ಟಿರ್ತೀವಿ ಸರ್. ತಿರ್ಗಾ ಇನ್ನೊಂದು 15 ದಿನಕ್ಕೆ ಇನ್ನೊಂದು ಸಲ ಆರಂಭ ಹೊಡಿಸ್ತೀವಿ ಸರ್ ಟ್ಯಾಕ್ಟ್ರಲ್ಲಿ. ಅದು ಹೊಡಿಸಿ ಒಂದು 2 ತಿಂಗಳು ಆಯಿತು ಅಂದಾಗ ಲೊಟ ಬಿಟ್ಟು ಹೊಡಿಸ್ಬಿಟ್ಟು ಏನು ಫಸಲು ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ, ಅದು ಮಾಡ್ತೀವಿ ಸರ್. ಓಹೋ, ಸರಿ. ನೀರಿಗೆ ಬೋರ್ವೆಲ್ ಮಾಡಿಸಿದ್ದೀವಿ ಸರ್. ಎಷ್ಟಿದಾವೆ? ಬೋರು ನನಗೆ 2 ಮಾಡಿಸಿದ್ದೀನಿ ಸರ್. 2. ಈಗ ಯಾವ ನೀರು ವಿಧಾನ ನೀವು ಯಾವ ನೀರಾವರಿ? ಇದು ಮಾಡಿಸಿದ್ದೀನಿ ಸರ್, ಡ್ರಿಪ್ ಮಾಡಿಸ್ಬಿಟ್ಟಿದ್ದೀನಿ ಸರ್. ಎಲ್ಲಕ್ಕೂ ಡ್ರಿಪ್ ಮಾಡಿಸ್ಬಿಟ್ಟಿದ್ದೀನಿ ಸರ್. ಹೌದಾ? ನಿಮ್ಮ ತಂದೆ ಹಾಕಿದ್ದೆ ತೆಂಗು ಅಥವಾ ನೀವೇ? ನಾನು ಹಾಕಿದ್ದು. ನಾನು ಹಾಕಿದ್ದು ಸರ್. ಈಗ 130 ಗಿಡ ಒಂದು ಜಮೀನಲ್ಲಿ ಹಾಕಿದ್ದೀನಿ ಸರ್. ಇನ್ನೊಂದು ಜಮೀನಲ್ಲಿ 125 ಹಾಕಿದ್ದೀನಿ ಸರ್. ಓಹೋ. 6 ಎಕರೆಗೂ ತೋಟ ಮಾಡ್ಬಿಟ್ಟಿದ್ದೀನಿ ಸರ್ ನಾನು. ಹೌದಾ? ಸರ್, ತೆಂಗಿನ ತೋಟ ಮಾಡ್ಬಿಟ್ಟಿದ್ದೀನಿ ಸರ್. ಈ ಬೇರೆದೆಲ್ಲ ಬೆಳ್ಕೊಳ್ಳೋ ತೋಟ ಒಳಗಡೆನೆ ಸರ್.
ಎಷ್ಟು ವರ್ಷ ಆಯ್ತು ತೆಂಗು ಹಾಕಿ? ಈಗ 8 ವರ್ಷ ಆಯಿತು ಸರ್ ತೆಂಗು ಹಾಕಿ. ಓ, ಇನ್ನೂ ಫಸಲು ಈಗ ಶುರು ಸರ್, ಶುರುವಾಗಿ ಈಗ ಶುರುವಾಗಿ ಸಾಮಾನ್ಯ ಈಗಲೂ 1,000 ಎಳ್ನೀರು ಕೊಡ್ತೀನಿ. 50 ಗಿಡ ಬಂದಿದೆ ಸರ್ ಫಲಕ್ಕೆ. ಅದರಲ್ಲಿ ಒಂದು 1,000 ಎಳ್ನೀರು ಕೊಡ್ತೀನಿ. ಅದೀಗ ಕನಿಷ್ಠ ಅಂದರೆ ನಮ್ಮಲ್ಲಿ 35 ರೂಪಾಯಿ ತಗೋತಾವ್ರೆ ಸರ್ ಒಂದು ಎಳ್ನೀರು. ಸರಿ ಸರಿ. ಹೂ ಬೆಳಿತೀನಿ ಕಟ್ತೀನಿ ಅಂದ್ರಲ್ಲ ತಾಯಿ ಗೌರಮ್ಮನವ್ರೆ, ಯಾವ ಹೂ ಬೆಳೆಯೋದು? ಸೇವಂತಿಗೆ. ಹೌದಾ? ಹೆಂಗೆ ಬೆಳಿತಾರೆ ಅಂತ ಏನಾದ್ರು ಗೊತ್ತೇ? ಹೆಂಗೆ ಬೆಳಿತಾರೆ ಅಂದ್ರೆ ಡ್ರಿಪ್ಗೆ ಪೈರು ಹಾಕಿ, ಗೊಬ್ಬರ ಹಾಕಿ, ನೀರು ಕಟ್ಟಿ, ಅವಕ್ಕೆ ಔಷಧಿ ಹೊಡೆದು, ಆಮೇಲೆ ಗೊಂಡೆ ಬಂದಾಗ ಔಷಧಿ ಹೊಡಿಬೇಕು. ಹೌದಾ? ಹೂವು ಚೆನ್ನಾಗಿ ಅಳ್ಳಕ. ಈಗ ಸಸಿ ಎಲ್ಲ ಎಲ್ಲಿಂದ ತರ್ತಾರೆ ಅಂತ ಏನಾದರೂ ಗೊತ್ತಿದೆಯಾ? ಅಥವಾ ನಿಮ್ಮ ಜಮೀನ್ದೇ ಸಸಿ ಮಾಡ್ಕೊಂತಾರ? ಇಲ್ಲ, ಬೇರೆ ಕಡೆಯಿಂದ ತಂದಾಗ್ತದೆ. ಪೈರೇ ಬರ್ತಾವ ಸ ಈಗ. ಹೌದಾ? ಮೊದಲು ನಮ್ಮದಿಂದ ತೆಗೆದು ಬಿಡಿಸಿ ಬೇರೆ ಕಡೆ ಹಾಕ್ತಿರು. ಇವಾಗ ಪೈರು ಬೇರೆ ಕಡೆಯಿಂದ ಪೈರು ತರಿಸ್ತೀವಿ. ಆಯಿತು. ಅದು ಹೆಂಗೆ ಹಾಕ್ತಾರೆ? ಅದನ್ನು ಡ್ರಿಪ್ ಎಳೆದ್ಬಿಟ್ಟು ಅದಕ್ಕೆ ನೀರು ಚೊಡ್ತಾಗ ಒಂದೊಂದು ಪೈರು ಒಂದೊಂದು ಕುಂಡಿಸ್ತಾರ ಸರ್. ಹೌದಾ? ನೀವು ಹೋಗಿ ನೋಡಿದ್ದೀರಾ? ನೋಡಿವಿ ಸರ್, ನಾವೇ ಹಾಕಿದ್ವಿಲ್ಲ ನಮ್ಮ ಜಮೀನಿಗೆ. ನೀವು ಹಾಕಿದ್ದೀರಾ? ಮತ್ತಿನ್ನೇನು? ಆಮೇಲೆ ಪೈರು ಹಾಕಿದ್ಮೇಲೆ ಗೊಬ್ಬರ ಹಾಕೋದು, ಕಳೆ ಕಿಳಿಸೋದು, ಔಷಧಿ ಹೊಡೆಯೋದು. ಗೊಂಡೆ ಬತ್ತೆ ಹೂ ಚೆನ್ನಾಗಿ ಬರಲಿ ಅಂಟು ಒಂದು ಔಷಧಿ ಹೊಡಿತಾರ ಸರ್, ಆ ಕಲಾರ ಬರುತ್ತೆ. ಹೂ ತನಕ ಹೋಗಬೇಡಿ. ಈಗ ಗೊಬ್ಬರ ಹಾಕೋದು, ಆಮೇಲೆ ಕಳೆ ತೆಗಿಯೋದು, ಈ ಕೆಲಸ ಎಲ್ಲ ನೀವು ಮಾಡ್ತೀವಿ? ಆಳುಗಳ ಕಲ್ ಮಾಡಿಸ್ತೀವಿ ಸರ್, ನಾವು ಹೋಯ್ತೀವಿ. ನೀವು ಹೋಯ್ತೀರ ಜೊತೆನಲ್ಲಿ? ಅಂದರೆ ಸುಮ್ಮನೆ ನಿಂತ್ಕೊಂಡಿರ್ತೀರಾ? ಮಾಡ್ತೀವಿ ಸರ್ ನಾವು ಸ್ವಲ್ಪನ. ಏನು ಮಾಡ್ತೀರಿ ಸ್ವಲ್ಪ ಅಂದರೆ? ಅದೇ ಕಳೆ ಕಿಳಿಸ್ತೀವಿ, ಆಳುಗಳ ಜೊತೆಲಿ ಇರ್ತೀವಿ ಕಳೆ ಕಿಳ್ತಾ. ಹೌದಾ? ಓ, ಹಾಡು ಪಾಡು ಏನಾದ್ರು ಕಲ್ತ್ಕೊಂಡಿದ್ದೀರಾ? ಏನಿಲ್ಲ ಸರ್. ಹಾಂ, ಕಳೆ ಕೀಳುವಾಗೆಲ್ಲ ಹಾಡು ಹೇಳ್ತಾರಲ್ಲ ಹಳ್ಳಿ ಕಡೆ? ಹೇಳ್ತಾರ ಸ ಹಳ್ಳಿ ಕಡೆ. ಈಗೇನು ಮೊಬೈಲೆಲ್ಲ ಹಾಕತ್ತಾರ ಸ, ಕಳೆ ಕೀಳ್ಕೊಳ್ತಾ ಮೊಬೈಲಲ್ಲಿ ಕುಂತ್ಕೋತಾರೆ. ಈಗ ಮೊಬೈಲೇ ಕೊಟ್ಬಿಡ್ತೀರಾ ಹಾಡು ಕೇಳ್ಕೊಳ್ಳಿ ಅಂತ? ಕೇಳಲಿ ಅಂತ ಇನ್ನು ಬೇಜಾರು ಮಾಡೋದಕ್ಕೆ ಬಂದ ಆಳುಗಳನ್ನ ಅಂದ್ಬಿಟ್ಟು ಕೇಳ್ಕೊಂಡು ಸುಮ್ಮನೆ ಕೆಲಸ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಏನೇನು ಕೊಡ್ತೀರಾ ಅಡುಗೆ ಕೆಲಸಗಾರರಿಗೆ? 12 ಗಂಟೆನಾಗ ಟೀ ಸ, ಟೀ ಏನಾರ ಬಿಸ್ಕೆಟ್ ಆಗಲಿ ಖಾರನಾಗಲಿ ಜೊತೆ ಕೊಡೋದು. ಮದಾಗ ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಆ ಥರ ಕೊಡ್ತೀವಿ. ಎಲ್ಲ ಮನೇಲೇ ಮಾಡ್ಕೊಡ್ತೀವಿ ಸರ್ ನಾವು. ಸಂಜೆ ಒಂದ್ಸರಿ ಟೀನ? ಇಲ್ಲ ಸರ್, 12 ಗಂಟೆನಾಗ ಅಷ್ಟೇ. ಸಾಯಂಕಾಲನಾಗ 6 ಗಂಟೆ ಇದ್ರೆ ಸಹ ಊಟ ಮಧ್ಯಾಹ್ನ. ಏನಾರ 2 ಗಂಟೆಗೆ ಬಂದ್ಬಿಟ್ರೆ ಬರೀ ಟೀ ಅಷ್ಟೇ. ಮಧ್ಯಾಹ್ನಾಗ ಟೀ ಬಿಸ್ಕೆಟು ಕೊಡ್ತೀವಿ ಸರ್. ಎಲ್ಲ ಚೆನ್ನಾಗಿ ನೋಡ್ಕೋತೀರಿ? ಚೆನ್ನಾಗಿ ನೋಡ್ಕೋತೀವಿ ಸರ್. ಇನ್ನು ಬಂದವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸರ್ ನಾಳೆ ಕರೆದ್ರೆ ಬರೋದು ನಮ್ಮ ಜಮೀನ್ಗೆ ಅಲ್ವಾ? ಈಗ ಹೆಣ್ಣಾಳುಗಳು ಗಂಡಾಳುಗಳು ಇರ್ತಾರ ಸರ್. ಹೆಣ್ಣಾಳುಗಳೇ ಜಾಸ್ತಿ. ಗಂಡಾಳುಗಳು ಅಂದ್ರೆ ಡ್ರಿಪ್ ಗಿಪ್ ಎಳೋ ಟೈಮ್ಗೆ, ಕಾಗಿ ಕೀಳೋ ಟೈಮ್ಗೆ ಅವತ್ತಾಗ ಗಂಡಸ್ಗಳು ಬರ್ತಾರ ಸರ್. ಬಾಕಿ ಟೈಮ್ಗೆಲ್ಲ ಹೆಂಗಸ್ಗಳೇ ನಾವು. ಗೌರಮ್ಮನವರು ಚೆನ್ನಾಗಿ ನೋಡ್ಕೋತಾರೆ ಅಂತ ಬಂದ್ಬಿಡ್ತಾರೆ ಎಲ್ರೂ ಅಲ್ವೇನವ? ಅದೇ ಥರ ಚೆನ್ನಾಗಿ ಕೊಟ್ಟರು ತಾನೇ, ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಬರ್ಬೇಕಾದ್ರೆ. ಇವತ್ತೇನಾರು ನಾವು ಏನಾರು ನೋಡ್ಕೊಂಡೆ ಹೋದ್ರೆ ಅವ್ರ ಜಮೀನಿಗೂ ಎತ್ತಕೋದ್ರು ಏನು ನೋಡಲಿಲ್ಲ ನಮ್ಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆಗೆ ಹೋಯ್ತಾರ. ಗೌರಮ್ಮನವ್ರೆ, ಈ ಹೂ ಕುಯ್ಯೋದೆಲ್ಲ ಯಾರು? ಆಳುಗಳು ಕುಯ್ತಾರ ಸರ್, ನಾವು ಕುಯ್ತೀವಿ. ನೀವು ಕುಯ್ತೀರಾ? ಸರಿ. ಈಗ ಹೂ ಕುಯ್ದ್ಮೇಲೆ ಅದನ್ನ ಹಂಗೆ ಮಾರ್ಬಿಡ್ತೀರಾ ಕಟ್ಬಿಟ್ಟು? ಇಲ್ಲ ಸರ್, ಕಟ್ಟೆ ಮಾರೋದು. ಯಾರು ಕಟ್ಟೋದು? ಆಳುಗಳ ಕಲ್ಲು ಕಡಿಸ್ತೀವಿ, ನಾವು ಕಟ್ತೀವಿ. ನಾವು ಏನಾರ ಕೆಲಸ ಕಟ್ಟಿರ 30 kg ಕಟ್ತೀವಿ, ಇಲ್ಲಾಂದ್ರೆ 50 kg ಕಟ್ಬೋದು ಸಾಯಂಕಾಲ ಗಂಟ. ಕೆಲಸ ಮಾಡ್ಕೊಂಡು ಕಟ್ಟಿದ್ರೆ ಅಂದ್ರೇನು? ಅಡುಗೆ ಗಿಡ್ಗೆ ಮಾಡ್ಕೊಂಡು ಖಾಲಿ ಟೈಮ್ ಕುಂತ್ಕೊಂಡ್ರೆ 30 kg ಕಟ್ಬೋದು ಬೆಳಿಗ್ಗೆಯಿಂದ. ನಾವೇನಾದ್ರು ಜಮೀನು ಕೆಲಸ ಮಾಡ್ಕೊಬತ್ತು ಅಂದ್ರೆ ಸಾಯಂಕಾಲ ಮೇಲೆ 20 kg ಕಟ್ಬೋದು. ಹೌದೇ? ಸರಿ. ಹೂ ಕಟ್ಬಿಟ್ಟು ಯಜಮಾನ್ರಿಗೆ ಕೊಟ್ಬಿಡ್ತೀರಿ? ಇಲ್ಲ ಸರ್, ಮಾರಾಟಕ್ಕೆ ಮಾಡ್ತೀವಿ. ನೀವೇ ಮಾರ್ತೀರಾ? ಇಲ್ಲ, ಮಾರಾಟಕ್ಕೆ ಕೊಟ್ಟು ಕಳಿಸ್ತೀವಿ. ಅದೇ ಅಮ್ಮ, ಯಾರು ತಗೋಗೋದು? ನಮ್ಮ ಹಳ್ಳಿನೂ ಮಾರ್ತಾರ ಹೂವಿನ ವ್ಯಾಪಾರನ. ಬೇರೆಯವ್ರು ಬಂದ್ರೆ ಯಾವ ರೈಟಲ್ಲಿ ನಡೀತಾ ಆ ರೈಟಲ್ಲಿ ಕೊಟ್ಬಿಡ್ತೀವಿ. ಈಗ ಸಾವಂತಿಗೆ ಹೂ ಒಂದೇನೆ ಬೆಳೆಯೋದು ನೀವು? ಒಂದೇ ಸರ್ ಜಾಸ್ತಿ. ನಿಮ್ಮ ಕಡೆ ಎಲ್ಲ ಸುಗಂಧರಾಜ ಬೆಳೀತಾರೆ? ಇಲ್ಲ, ನಗರಲ್ಲೇ ಕಡೆ ಬರ ಬೆಳೀತಾರೆ ಗದ್ದೆಗೆ. ನೀವು ಬೆಳೆಯೋದು? ನಾವು ಇಲ್ಲಿ ಬೆಳೆಯಲ್ಲ ಸರ್. ಸಾಕು ಅಂತಲೇ? ಸಾಕು. ಸೇವಂತಿಗೆ ಜಾಸ್ತಿ ಸಹ ಇಲ್ಲಿ ಓಡೋದು. ಮಲ್ಲಿಗೆ ಇಷ್ಟಿಲ್ವಾ ನಿಮಗೆ? ಮಲ್ಲಿಗೆ ಮಾಮೂಲಿ ಮುಡ್ಕನಕಂತ ಹಾಕತ್ತೀವಿ ಅಷ್ಟೇ. ಹೌದೇ? ಮಲ್ಲಿಗೆ ಹೂ ಮುಡ್ಕೊಳಕ್ಕೆ? ಮಲ್ಲಿಗೆ ಹೂ ಕನಕಾಂಬರನ ಅವು ಮುಡ್ಕನಕಂದ್ಬಿಟ್ಟು ಹಾಕತ್ತೀವಿ ಜಮೀನ್ ಕಡೆ ಸೈಡಲ್ಲಿ. ಇದೆ ಸರ್. ಕನಕಾಂಬರ ಹೂ ಇಷ್ಟವಾ ನಿಮಗೆ? ಕನಕಾಂಬರ ಹಾಕತ್ತೀವಿ ನಾವು. ಹೋಗಿ ಬರತಕ್ಕ ಬೇಕಲ್ಲ ಸರ್ ನಮ್ಮ ಹೆಣ್ಮಕ್ಳಿಗೆ, ನಮ್ಗೆ ಸೊಸರ್ಗ ಮುಡ್ಕನಕ. ಅಂದ್ರೆ ಫಂಕ್ಷನ್ಗೆ ಹೋದ್ರೆ ಬೇಕು. ಯಾರ ಕೇಳಿದ್ರ ಆಯ್ತು ತಕ ಹೋಗ್ಯಾವ ಕುಯ್ಕೊಂಡು ಅಂತೀವಿ. ಹೂವಿಲ್ದಲೆ ಹೋಗೋದಿಲ್ಲ ಗೌರಮ್ಮನವರು ಅಲ್ವೇ? ಮನೆ ಜಮೀನಲ್ಲಿ ಮಡಿಕೊಂಡ್ ಯಾಕ ಸರ್ ದುಡ್ಡು ತಗೋಬೇಕು? ಅದೇ. ಸರಿ ಸರಿ. ಈಗ ಸೇವಂತಿಗೆ ಬೆಳಿತೀರಲ್ಲ, ಆದಾಯ ಬರುತ್ತಾ? ಆದಾಯ ಬರುತ್ತೆ ಸರ್. ಎಷ್ಟು ಬರ್ತದೆ? ಎಷ್ಟು ಅಂದ್ರೆ ನಾವು ರೈಟ್ ಇದ್ದಾಗ ಸಹ, ಅದು ರೈಟ್ ಕಡಿಮೆ ಆದಾಗ ಇಲ್ಲ. ರೈಟು ಆದಾಯನೇ ಹೇಳಲಿಲ್ವಲ್ಲ ಎಷ್ಟು ಅಂತ. ಒಳ್ಳೆ ರೇಟ್ ಬಂದರೆ ಎಷ್ಟು ಬರ್ತದೆ ದುಡ್ಡು? ಒಳ್ಳೆ ರೇಟ್ ಬಂದ್ರೆ 1 ಲಕ್ಷ ಗಂಟೆ ಸಿಗ್ಬೋದು ಸರ್
ಒಂದು ಎಕರೆಗೆ? ಹೌದಾ? 300-400 kg ಸಿಕ್ಕಿದ್ರೆ ಸಿಗುತ್ತಾ. ಹೌದಾ? 100 ರೂಪಾಯಿ kg, 50 ರೂಪಾಯಿ ಹೋದ್ರೆ ಕಡಿಮೆ ಆಗೋಯ್ತು ಸರ್. ಹಬ್ಬಗಳು ಆಯ್ತು, ಪೂಜಾ, ಗೌರಿ ಹಬ್ಬ, ವರಲಕ್ಷ್ಮಿ ಟೈಮ್ಗೆ ಬಂದ್ಬಿಟ್ರೆ ಹೂವು ರೈಟ್ ಸಿಗುತ್ತೆ. ಆ ಟೈಮ್ಗೆ ದುಡ್ಡೇನು ಮಾಡ್ತೀರಿ? ದುಡ್ಡು ಏನು ಮಾಡ್ತೀವಿ ಸರ್, ವ್ಯವಸಾಯಕ್ಕೆ ಹಾಕ್ತೀವಿ. ಹೌದಾ? ಅಲ್ಲ, ನೀವು ಮಡಿಕತ್ತೀರ? ಇಲ್ಲ ಸರ್, ಮತ್ತೆ ಜಮೀನ್ಗೆ ಹಾಕ್ತೀವಿ. ಬೇಕಲ್ಲ ಸರ್, ಈಗ ಹೂವಲ್ಲಿ ತೆಗಿತೀವಿ, ಇನ್ನೊಂದಕ್ಕೆ ಹಾಕ್ತೀವಿ. ಈಗ ಅರ್ಶಿನ ಕಾಳ ಕಿಳಿಸ್ಬೇಕಂದ್ರೆ ಆಳುಗಳು ಕೊಡಬೇಕು, ಅದಕ್ಕೆ ದುಡ್ಡು ಬೇಕು. ಅರ್ಶಿನ ಕೈ ಬರೋ ಗಂಟ ದುಡ್ಡು ಇರಲೇಬೇಕು. ಅಲ್ಲ, ನಾನೆಲ್ಲ ನೀವೇ ಮಡಿಕತ್ತೀರೇನೋ ದುಡ್ಡು ಅನ್ಕೊಂಡಿದ್ದೆ. ನಾವು ಮಡಿಕಂದೇನು ಮಾಡೋಕ್ಕದ್ದು ಸರ್. ಈಗ ಹೇಳಿ ನಾಗರಾಜ್ ಅವರೇ, ತೋಟ ಹೆಂಗೆ ಮಾಡಿದ್ರಿ? ತೆಂಗಿನ ತೋಟನ? ಅಳಿನೂರ್ಗೆ ಹೋಗಿದ್ದೆ ಸರ್ ಒಂದು ಸರಿ. ಅವ್ರ ತೋಟಕ್ಕೆ ಕರ್ಕೊಂಡು ನನ್ನ ತೋರಿಸಿದ್ರು. ನಾನಾಗ ತೋಟ ಮಾಡಿದ್ನಿಲ್ಲ ಸರ್. 10 ವರ್ಷ ನಮ್ಮ ಮಗಳ ಮದುವೆ ಮಾಡಿ ನಾನು 10 ವರ್ಷದ ಮಾತು ಸರ್. ಅಲ್ಲಿ ಹೋಗಿ ನೋಡಿದೆ, ಅವರು ತೆಂಗಿನ ತೋಟ ಮಾಡಿ ಅದರ ಆದಾಯನ ತೋರಿಸ್ರು ಸರ್. ನಾನು ಆಗ ಸ್ವಲ್ಪ ತೆಂಗಿನ ತೋಟ ಇತ್ತು ನಮ್ಮ ಹತ್ರ. ಅಲ್ಲಿ ಹೋಗಿ ನೋಡ್ಬಿಟ್ಟು ಬಂದ್ಮೇಲೆ ಸರ್, ನಾವು ಯಾಕೆ ತೆಂಗಿನ ತೋಟ ಮಾಡಬಾರ್ದು ಅಂದ್ಬಿಟ್ಟು ಮನಸ್ಸಲ್ಲಿ ಇದಾಗಿ ಸರ್. ಏನು ಆದಾಯ ತೋರಿಸಿದ್ರು ತೆಂಗಿನ ತೋಟದಲ್ಲಿ ಅವ್ರು ನಿಮಗೆ? ಅವರು ಸರ್ ತೆಂಗಿನ ಕಾಯಿನ ಕಿತ್ತು ಗುಡ್ಡೆ ಹಾಕಿರೋ ತೋರಿಸಿದ್ರು. ನನ್ನ ಹತ್ರ 50 ತೆಂಗಿನ ಮರ ಇದೆ, ನಾನು ಕಾಯಿ ಇಷ್ಟು ಕಿತ್ತಿದ್ದೀನಿ. ನನಗೆ ಸರ್ 50 ಮರದಲ್ಲಿ ಒಂದು 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇದೆ ಅಂತ ಅನ್ನೋದು ತೋರಿಸಿದ್ರು ಸರ್. ಅವ್ರು 4 ಲಕ್ಷ ರೂಪಾಯಿ ಅಂತಂದಾಗ ನಮ್ಮ ಶರೀರ ನಾವ್ಯಾಕೆ ಮಾಡಬಾರ್ದು ಅಂತ ಮನಸ್ಸಲ್ಲಿ ಅವತ್ತು ಹುಟ್ಟಿತು ಸರ್. ನೋಡಿದ್ರ ಆ ತಕ್ಷಣನೇ ಅವ್ರಿಗೆ ಆ ಊರವ್ರ ನಮ್ಮ ಅಳಿನವ್ರಿಗೆ ಹೇಳಿ ಸರ್, ಒಂದು 300 ತೆಂಗಿನಕಾಯಿ ಅವ್ರ ಹತ್ರನೇ ಖರೀದಿ ಮಾಡಿಸ್ತೀವಿ ಸರ್. ಬಿತ್ತನೆಕಾಯಿ ಅವರೇ ಕೊಟ್ಟರು ಸರ್, ಫ್ರೀ. ನಮ್ಮ ಬಳಿ ಅವರು ದುಡ್ಡು ತಗೊಳ್ದೆ, ಅವರು ಮಗಳು ಕೊಟ್ಟಿಲ್ವೇ? ಕೊಟ್ಟಿದ್ದಕ್ಕೆ ಫ್ರೀ ಕೊಟ್ಟರು ಸರ್. 300 ತೆಂಗಿನ ಇದು ಕೊಟ್ಟರು ಸರ್. ಅದು ತಗೊಂಬಂದು ನಾನೇ ಒಟ್ಲೋದಿ. ಒಂದು ತೆಂಗಿನಕಾಯಿಗೆ ಇನ್ನೊಂದು ತೆಂಗಿನಕಾಯಿ ಸೋಕಬಾರ್ದು ಆ ಥರ ಮಡಗಿ ಸರ್, ಇನ್ನೊಬ್ರ ಜೊತೆಗೆ ತಗೊಂಡು ಮಣ್ಣಾಕಿ ಸರ್ ಮಾಡ್ಕೊಂಬರ್ಬೇಕು ಸರ್. ಒಂದೇ ಸಾರಿ ಹಾಕಿದ್ರೆ ಅದು ಕೂತ್ಕೊಳ್ಳಲ್ಲ. ಆ ಥರಾಗಿ 300 ತೆಂಗಿನ ಕಾಯಿಗಳನ್ನ ಕೂರಿಸ್ಬಿಟ್ಟು ಸರ್, ಅದೆಲ್ಲ ಆದಮೇಲೆ ಚಿಮುಕ್ ನೀರು ಇಡಬೇಕು. ಅದಕ್ಕೆ ನೀರು ಕಟ್ಟಕ್ಕಾಗಲ್ಲ ಸರ್, ಎಲ್ಲ ಎದ್ದು ಬಿಡ್ತದೆ. ಅದೊಂದು 4-5 ದಿನ ಆದಮೇಲೆ ನೀರು ಕಟ್ಟೋದು ಸರಿಯಾಗಿ ಕರೆಕ್ಟಾಗಿ ಕೂತ್ಕೊತ ಸರ್. ಆ ಥರ ಬೇರೆಯವ್ರು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ದ ಇದ್ರ ಮೇಲೆ ಮಾಡ್ಕೊಂಬಂದು ಕರೆಕ್ಟಾಗಿ 300 ಸೊಸೆನೂ ಒಂದು 4 ತಿಂಗಳು 5 ತಿಂಗಳಿಗೆ ಮೊಳಕೆ ಕಡ್ತು ಸರ್. ಮೊಳಕೆ ಕಡ್ದು ಒಂದು 6-8 ತಿಂಗಳೊಳಗೆ ಎಲ್ಲ ಕಿತ್ತು ಹಾಕ್ಬೋದು. ಆ ಥರ ಮಾಡ್ತು. ಸುಮಾರು ಒಂದು 2.5 ಅಡಿ ಬಂದ ತಕ್ಷಣ ನಾನು ಗಿಡನ ಕುಣಿಸ್ಬಿಟ್ಟು ಸರ್. ಆಗ ಸರ್ ಕೆಲವ್ರು ಹೇಳಿದ್ರು, ಜಮೀನಿಗೆಲ್ಲ ಕುಂಡಿಸ್ಬೇಡ ಅಂದ್ಬಿಟ್ಟು ವರ್ಷದ ಕುಣಿಸು, ನೀ ಎಲ್ಲಕ್ಕೂ ಕುಣಿಸ್ಬೇಡ ಅಂದರು ಸರ್. ಆ 300 ಗಿಡ ಇರೋದ್ರಲ್ಲಿ 150 ಗಿಡ ಕುಣಿಸ್ಬಿಟ್ಟು 250 ಗಿಡನ ನಾವು ಕೇಳಿದವ್ರಿಗೆ ಫ್ರೀ ಕೊಟ್ಬಿಟ್ಟು ಸರ್. ಆ ಟೈಮಲ್ಲಿ 8 ವರ್ಷದಲ್ಲಿ ಸರ್. ಆಮೇಲಿಂದ ನಿಮಗೂ ಫ್ರೀ ಬಂದಿತ್ತು, ನಾನು ಫ್ರೀ ಕೊಟ್ಬಿಟ್ಟು ಸರ್ 150. ನಮಗೆ ಗೊತ್ತಿರೋರ್ಗೆ ನಾನು 150 ಹಾಕೊಂಡು 250. ಒಳ್ಳೇದು ಬಿಡಿ, ನಿಮ್ಮ ಹೆಸರು ಹೇಳ್ಕೊಂಡು ಈಗ ಅಕ್ಕಪಕ್ಕದ ಅವರು ಪಾಲ್ಕ ನಮ್ಗೆ ಚಿಕ್ಕ ದೊಡ್ಡ ಅಂದ್ರೆ ನೀವು ಹೊರಸುತ್ತಲ್ಲಷ್ಟೇ ತೆಂಗು ಹಾಕಿರೋದು? ಇಲ್ಲ ಸರ್, ತಿರ್ಗಾ ಇನ್ನೊಂದು 3 ವರ್ಷ ಆದಮೇಲೆ ಸರ್ ಎಲ್ಲಕ್ಕೂ ಕುಣಿಸ್ಬಿಟ್ಟೆ ಸರ್. ಇದರ ಜಮೀನಲ್ಲಿ ಒಳಗಡೆ ಫಸಲು ಮಾಡ್ಬೋದು ಅಂತ ಫಸ್ಟು ಯೋಚನೆ ಮಾಡಿದೆ ಸರ್. ಆಮೇಲಿಂದ ನಮ್ಮ ಇನ್ನೊಬ್ಬರು ಅಳಿಯವ್ರಂದ್ರು, ಆ ಜಮೀನು ಒಳಗಡೆ ಫಸಲೇ ಬೇಡ, ಈ ತೆಂಗಿನ ಮರದ ಫಸಲೇ ಸಾಕು, ನೀವು ತೆಂಗು ಕುಣಿಸ್ಬಿಡಿ ಅಂತ ಇನ್ನೊಬ್ರು ಅಳಿಯ ಅವ್ರು ಹೇಳಿದ್ರು ಸರ್. ಅವರು ಪ್ರಿಯಾಗಿ ಕೊಟ್ಟರು? ಇಲ್ಲ ಸರ್, ಅವ್ರು ಬಂದು ನನಗೆ ಸಲಹೆ ಕೊಟ್ಟರು ಸರ್. ಆಮೇಲಿಂದ ತಿರ್ಗಾ ನಮ್ಮ ಇನ್ನೊಬ್ಬ ಅದೇ ಅಳಿಯ ಅವ್ರ ಹತ್ರ ತಿರ್ಗಾ 300 ಸೊಸಿಗೆ ತೆಂಗು ತಂದು ಒಟ್ಟುವುದು, ತಿರ್ಗಿ ಎಲ್ಲ ಕುಣಿಸ್ಬಿಟ್ಟೆ ಸರ್. ಸರಿ. ಈಗ ಸಾಮಾನ್ಯವಾಗಿ ಇನ್ನೊಂದು ಕಡೆ 3 ಎಕರೆ ಇದೆ ಸರ್, ಇಲ್ಲಿ 3.5 ಎಕರೆ 6 ಎಕರೆ ತೆಂಗಿನ ತೋಟನೇ ಮಾಡಿದ್ದೀನಿ ಸರ್. ನಿಮ್ಮ ಅಳಿಯ 50 ಮರದಲ್ಲಿ 3 ಲಕ್ಷ ರೂಪಾಯಿ ಆದಾಯ ಕಾಣ್ತಿರು. ನೀವೆಷ್ಟು ಮಾಡ್ತಾ ಇದ್ದೀರಿ ಈಗ ಸರ್? ನನಗೆ ಈಗ ಒಂದು ಸಾರಿ ಈಗ ಸರ್, ಈಗ ಶುರುವಾಗಿರೋದು ಸರ್. ನಾನು ಈಗ ಒಂದು ವರ್ಷ ಆಗಿದೆ ಸರ್ ಶುರುವಾಗಿ. ನಾನು ಈ 3 ತಿಂಗಳಿಗೆ ಒಂದು ಸಾರಿ ಒಂದು 40,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್, 50 ಮರದಲ್ಲಿ ಸರ್. ಮಳಿಯನ್ನು ಕರ್ಕೊಂಬಂದು ತೋರಿಸಿದ್ರ? ಅವ್ರಿಗೆ ಬರ್ತಾನೆ ಇರ್ತಾರೆ ಸರ್, ಒಂದು 15 ದಿನ 20 ದಿನ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಪರವಾಗಿಲ್ಲ ಮಾವ, ಚೆನ್ನಾಗಿ. ಈಗ ನಾವು ಹೇಳ್ದಕ್ಕೆ ಈಗ ನಮ್ಮ ಜಮೀನು ನೋಡ್ಬಿಟ್ಟು ನೀವು ಇಂಪ್ರೂವ್ ಮಾಡೋ ಥರ ಮಾಡಿದ್ರಿ ಅಂತ ಈಗ ಅವ್ರು ಹೇಳೋದಕ್ಕಿಂತ ನಾವು ಖುಷಿ ಪಡ್ತಾವೆ ಸರ್. ನೋಡಿದ್ರ, ಈಗ ತೆಂಗು ಪೂರ್ತಿ ಕೂರಿಸ್ಬಿಟ್ಟಿದ್ರಿ ಜಮೀನು ತುಂಬ? ಹೌದು ಸರ್. ಅದಕ್ಕೆ ಹನಿ ನೀರಾವರಿ ಮಾಡ್ಕೊಂಡಿದ್ರಿ? ಹೌದು ಸರ್. ಈಗೇನೋ ತರಕಾರಿ ಉದ್ದಕ್ಕೆ ಪಟ್ಟಿ ಹೇಳಿದ್ರಲ್ಲ? ಹೌದು ಸರ್. ಅವೆಲ್ಲ ಎಲ್ಲಿ ಬೆಳಿತೀರಿ? ಅದ್ರೊಳಗಡೆ ಬೆಳಿತೀವಿ ಸರ್. ಹೆಂಗೆ ಬೆಳಿತೀರಿ ಹೊಸ ಹೇಳಿ? 3 ಅಡಿ ಸಾಲಿಯ ಡ್ರಿಪ್ ಬೆಳೆಸಿದ್ದೀವಿ ಸರ್. ಅದ್ರೊಳಗಡೆ 3 ಅಡಿಗೆ ನಾವು ಮುಸುಕಿನ ಜೋಳ ಕುಣಿಸ್ಬೇಕಾದ್ರೆ 2 ಕಡೆನೂ ಕುಂಡಿಸ್ತೀವಿ ಸರ್. ಒಂದು ಡ್ರಿಪ್ಗೆ 3 ಅಡಿ ಸಾಲಿಗೆ 1.5 ಅಡಿಗೆ ಸಾಲು ಹೊಡಿಸ್ಬಿಡ್ತೀವಿ ಸರ್ ನೇಗ್ಲಲ್ಲಿ. ತೆಂಗೊಳಗಡೆ ಮುಸುಕಿನ ಜೋಳ ಬೆಳೀತಾ ಇದ್ದೀವಿ ಸರ್, ಆಲ್ರೆಡಿ ಬೆಳೀತಾ ಇದ್ದೀವಿ ಸರ್. ಹೇಳಿ ವಿವರವಾಗಿ ಹೇಳಿ ಇನ್ನೊಂದ್ಸರಿ. 1.5 ಅಡಿಗೆ ಸಾಲು ಹೊಡಿಸ್ತೀವಿ ಸರ್ ನೇಗ್ಲಲ್ಲಿ. ಅದ್ರೊಳಗಡೆ ಮುಸುಕಿನ ಜೋಳ ಗೇಣು ಒಂದು 10 ಸೆಂಟಿಮೀಟ್ರು 10 ಸೆಂಟಿಮೀಟ್ರ್ ಒಂದೊಂದು ಬಿತ್ತ ಹಾಕೊಂಡು ಇಡ್ತೀವಿ ಸರ್. ತಿರ್ಗಾ ಅದನ್ನು ನೇಗ್ಲಲ್ಲೇ ಮುಚ್ಚಿಸ್ಬಿಡ್ತೀವಿ ಸರ್. ಈ ಹನಿ ನೀರಾವರಿ ಮಾಡಿರೋದ್ರಿಂದ ಬುಟ್ಟಾಗ 3 ದಿನಕ್ಕೆ ಎಲ್ಲ
ತೇವ ಎಲ್ಲ ಇದಾಗ್ಬಿಡ್ತದೆ ಸರ್ ಅದು. ಇನ್ನು ಅದು ಒಂದು 7 ದಿನ 8 ದಿನಕ್ಕೆ ಚೆನ್ನಾಗಿ ಗಿಡ ಹೊರಗಡೆ ಬರುತ್ತೆ. ಬಂದು ಒಂದು 15 ದಿನ ಅದರೊಳಗಡೆ ಸರ್ ಒಂದು ಔಷಧಿ ಮಾಡಲೇಬೇಕು ಸರ್ ಅಂತ ಮುಸ್ಕಿನ ಜೋಳಕ್ಕೆ ಮಾತ್ರ. ಇದರ ಎಲ್ಲನೆಲ್ಲ ಕವರ್ ಬಿಡ್ತದೆ ಯಾವ ಥರದ ಹುಳ ಬಂದ ಗೊತ್ತಿಲ್ಲ. ಈಗ ತೆಂಗು ಹಾಕಿದಿರಲ್ಲ ಜಮೀನು ತುಂಬ, ಈಗ ತೆಂಗಿನ ಮರನ ಬಿಟ್ಬಿಟ್ಟು ಮುಸ್ಕಿನ ಜೋಳ ಹಾಕೋದು ನೀವು? ಇಲ್ಲ ಸರ್, ತೆಂಗಿನ ಇನ್ನೂ ವರ್ಷತ್ತು ಮಾತ್ರ ತೆಂಗಿರೋದು ಸರ್. ಮಧ್ಯವಾಗಿ ಇನ್ನೂ ಒಂದು ನಮ್ಮ 6 ಅಡಿ 7 ಅಡಿ ಇದೆ ಸರ್ ತೆಂಗಿನ. ಸರಿ ಸರಿ. ಅದರಿಂದ ಏರ್ಗಳು ಆರಾಮಾಗಿ ತಿರ್ಗಾಡ್ತಾವೆ ಸರ್. ಈಗ ಹನಿ ನೀರಾವರಿನಲ್ಲೇ ಮುಸ್ಕಿನ ಜೋಳನೂ? ಹೌದು ಸರ್, ಮುಸ್ಕಿನ ಜೋಳನೂ ಬೆಳಿತೀನಿ, ಅರಸನ ಬೆಳಿತೀನಿ ಸರ್. ಅರಸನ ನಮಗೆ 8 ತಿಂಗಳ ಫಸಲು ಸರ್. ಅದು ಬೇಗ ಹೆಚ್ಚಿಗೆ ಆದಾಯ ಕಾಣ್ಬೇಕಾದ್ರೆ ಅರಸನೇ ಸರ್ ನಮ್ಗೆ. ಆಯ್ತು, ಮುಸ್ಕಿನ ಜೋಳದ ಹೇಳಿ. ಮುಸ್ಕಿನ ಜೋಳ ಸರ್ 1.5 ಅಡಿ 3 ಅಡಿಗೆ ಒಂದು ಸಾಲಿನಂತೆ ಮಾಡಿರ್ತೀವಿ ಸರ್ ಡ್ರಿಪ್ಗೆ. ಅದನ್ನು ಒಂದು 10 ಸೆಂಟಿಮೀಟ್ರ್ ಒಂದು ಜೋಳಕ್ಕೆ ಇಟ್ಕೊಂಡು ಹೋಗಿ ಸರ್ ಅದು ತಿರ್ಗಾ ನೇಗ್ಲಲ್ಲೇ ಮುಚ್ಚಿಸ್ಬಿಡ್ತೀವಿ. ಇದು ಬಿಟ್ಟರೆ ಸರ್ ನಾವು 7 ದಿನ 8 ದಿನದವರೆಗೆ ಒಳಗೆ ಮೊಳಕೆ ಬರುತ್ತೆ. ಆಮೇಲಿಂದ ಜೋಳಕ್ಕೆ ಒಂದು 15 ದಿನದೊಳಗೆ ಒಂದು ಔಷಧಿ ಮಾಡ್ತೀವಿ. ಅಷ್ಟು ಬಿಟ್ಟರೆ ಸರ್ ಇನ್ನು ನಾವು ದನದ ಗೊಬ್ಬರ ಮೊದಲಾಗೆ ಕೆಡಿಸ್ಕೊಂಡಿರ್ತೀವಿ ಸರ್. ಒಂದು ಎಕರೆಗೆ ಒಂದು 5 ಟ್ರ್ಯಾಕ್ಟರ್ 6 ಟ್ರ್ಯಾಕ್ಟರ್ ಕೆಡಿಸ್ಲೇಬೇಕು ಸರ್ ದನದ ಗೊಬ್ಬರ. ನಾನು ತೋಟದೊಳಗೆ ಎಲ್ಲಕ್ಕೂ ಕೆಡಿಸ್ಬಿಟ್ಟಿರ್ತೀನಿ ಟ್ರ್ಯಾಕ್ಟರ್ಲಿ. ಆಮೇಲೆ ಅದನ್ನೆಲ್ಲ ಎರ್ಚಿಸ್ಬಿಟ್ಟು ಆರಾಮ ಮಾಡ್ಕೊಂಡೆ ಮುಸ್ಕು ಜೋಳ ಕುಣ್ಸೋದು ಸರ್. ಈಗ ಅದು ಸುಮಾರು ಒಂದು ಜೋಳ ಬಂದಾಗ ಸರ್ ಕೆಲವರು ರೈಟ್ ಇದೆ ಅಂದರೆ ತೆನೆನೇ ಮುರಿಸ್ಕೊಡ್ತೀನಿ, ರೇಟ್ ಇಲ್ಲ ಅಂದರೆ ತೆನೆನೇ ಬಲಿಸ್ಬಿಡ್ತೀನಿ ಸರ್. ಈ ಬಲಿಸಿದಾಗ ನಮ್ಗೆ ಹಸುಗಳಿರ್ತಾವೆ, 6 ಹಸುಗಳಿಗೆ ಕಟ್ಟಿದ್ದೀವಿ ಸರ್ ನಾವು. 6 ಹಸುಗಳು ಕಟ್ಟಿದಾಗ ನಾವು ಸಾಮಾನ್ಯವಾಗಿ ಸಣ್ಣದೆಲ್ಲವೇ ಕಟ್ಟಿ ಕೊಚ್ಚಿ ಮೇಯಿಸ್ತಾನೆ ಇರ್ತೀವಿ. ಸುಮಾರು ಎತ್ತರ ಬಂದ್ಬಿಟ್ಟಾಗ ಆ ತೆನೆ ಇನ್ನೊಂದು 20 ದಿನ ಕಟ್ ಮಾಡಬೇಕು ಅನ್ನೋಗ ಸರ್ ಮೇಗಲ್ ನತ್ತಿನೇ ಕೊಚ್ತಾ ಇರ್ತೀವಿ ಸರ್ ಹಸುಗಳಿಗೆ ಹುಲ್ಲಾಗಿ. ಅದು ಇನ್ನೊಂದು 15 ದಿನದೊಳಗೆ ಅದು ಎಲ್ಲ ಬಲ್ತ್ಬಿಟ್ಟಿರ್ತದೆ ಸರ್. ಅದು ತೆನೆ ಮುರ್ಕೊಂಡು ಕಾಳು ಮಾಡ್ಕೊಂಡು ನಮ್ಮ ಹಸುಗಳಿಗೆ ಮಡಿಕತ್ತೀವಿ ಸರ್. ಅದು ಸರಿ ಸರಿ ಒಣಗಿಸ್ಬಿಟ್ಟು ನಮ್ಮ ಹಸುಗಳಿಗೆ ಮಡಿಕತ್ತೀವಿ ಸರ್. ಡೈರಿ ಫೀಡ್ಸ್ ಜೊತೆಗೆ ಇದನ್ನು ಅದನ್ನ ಹಾಕೊಂಡು ಹಸುಗಳಿಗೆ ಕೊಡ್ತೀವಿ ಸರ್. ಗೌರಮ್ನವ್ರನ್ನ ಕೇಳೋಣ, ಏನೇನು ಕೊಡ್ತಿರವ ಸಾಕಿರೋ ಹಸುಗ ಆಹಾರವ? ಹಸುಗಳಿಗೆ ತಿಂಡಿ. ಏನು ತಿಂಡಿ? ಮುಸ್ಕಿನ ಜೋಳ, ಇದು ಡೈರಿ ತಿಂಡಿ, ಮುಸ್ಕಿನ ಜೋಳ ಜೋಳ ಬೆಳಿತಾರಲ್ಲ ಸಾವಿರ ಜೋಳನೂ ತಗೋತೀವಿ. ಅದನ್ನ ನುಚ್ಚು ಥರ ಮಾಡಿಸಿ ಅದನ್ನ ಬೆಳಗ್ಗೆ ನಾವು 1 ಟೈಮು ಸಾಯಂಕಾಲ ನಾವು 1 ಟೈಮು ಹಾಲು ಕರೆಯೋಕ್ಕೂ ಮುಂಚೆ ಕೊಡ್ತೀವಿ. ಅದನ್ನ ಹಸು ಎಷ್ಟಿದಾವೆ? 6 ಸ ಎಲ್ಲ ಹಾಲು ಕರೆಯೋವೇನ? ಇಲ್ಲ ಸ 3 ಕರಿತವೆ. ಇನ್ನು 3 ಇನ್ನೂ ಇದಾಗಿಲ್ಲ. ಯಾವುದು? ಎಚ್-ಎಫ್, ಜರ್ಸಿನ, ನಾಟಿಯ? ಎಚ್-ಎಫ್ ಒಂದು ನಾಟಿ ಮಡಿಕೊಂಡು ಮನೆಗೆ ಮಾತ್ರ ಮನೆಗೆ ಗಟ್ಟಿ ಇರುತ್ತೆ ಅದು ಹಾಲು ಅಂತ. ಹೌದೇ? ಬೇರೆ ಹಸು ಗಟ್ಟಿ ಇರಕ್ಕಿಲ್ವಾ? ಗಟ್ಟಿ ಅಷ್ಟು ಇರಲ್ಲ ಸ. ನಾಡೋಸುಗಳೇ ಅವಾಗ್ಲಿಂದ ನಾವು ಒಟ್ಟಿಗಿತ್ತು ಅಂದರೆ ನಾಡೋಸುಗಳೇ ಕರಿತಿದ್ದದು. ಹೌದಾ? ಅದಕ್ಕೆ ಇರಲಿ ಅಂತ ಒಂದು ಅದ್ರಲ್ಲಿ ಗಟ್ಟಿ ಇರುತ್ತೆ ಸ. ಅದರಲ್ಲೇ ರುಚಿ. ಈಗೆಲ್ಲ ಮಕ್ಕಳು ಕುಡಿಸಕ ಹಸುದು ನಮ್ಮಂತವ್ರಿಗೆ ಕುಡಿಯೋಕೆ ಕೊಟ್ಬಿಡ್ತೀರಿ. ಡೈರಿ ಹಾಕಿ ಸಂತ ಅಲ್ವೇ? ಡೈರಿನ ತಂದು ನಮಗೆ ತಾನೇ ಕೊಡೋದು, ನೀವು ಗಟ್ಟಿ ಹಾಲು ಕುಡ್ಕೊಂತೀರಿ. ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿರ್ಬೇಕು. ಈಗ ಬೇರೆ ಕುರಿ ಕೋಳಿ ಮೇಕೆ ಕುರಿಗಳು ಸಾಕಿಲ್ಲ ಸ ಇವಾಗ. ಕುರಿಗಳಿದ್ದು ಮಾರ್ಬಿಟ್ಟು ಅವನ್ನೆಲ್ಲನೂ. ಇವಾಗ ಕೋಳಿಗಳವ. ಎಷ್ಟಿದಾವೆ ಕೋಳಿಗಳು? ಒಂದು 5-6 ಅವ ಸ ಇವಾಗ. 5-6 ಕೋಳಿ ಅಷ್ಟೇ, ಇನ್ನೂ ಹೆಚ್ಚು ಮಾಡಿಲ್ಲ, ಸ್ವಲ್ಪ ಇಟ್ಕೊಂಡಿವಿ. ಈಗ ಎಲ್ಲ ಕೂದ್ಬಿಟ್ಟಿದ್ದೀರ ಅನ್ಸುತ್ತೆ ಜಾಸ್ತಿ. ಮೊಟ್ಟೆ ಗಿಟ್ಟೆ ಮಕ್ಕಳಿಗೆ ಅಂದ್ಬಿಟ್ಟು ಹಬ್ಬಕ್ಕೆ ಕುಯ್ಕೊಳೋದು. ಹೌದಾ? ಸರಿ. ಆಮೇಲೆ ಇನ್ಯಾವ ಜಾನುವಾರುಗಳು ಇಲ್ವೇ ಮನೆಯಲ್ಲಿ? ಜಾನುವಾರುಗಳು ನಾಯಿಗಳು ಸಾಕಿಲ್ವೇ? ನಾಯಿ ಸಾಕಿಲ್ಲ ಸರ್ ನಾವು. ಹೌದಾ? ಮಕ್ಕಳ ಮೊಮ್ಮಕ್ಕ ಕಚ್ಚಿಬಿಡ್ತಾವೆ ಅಂದ್ಬಿಟ್ಟು ನಾವು ಕಚ್ತವೆ ಸಾಕಿರೋ. ಅಲ್ಲಿ ಬೀದಿ ನಾಯಿಗಳು ಜಾಸ್ತಿ ಸರ್ ನಮ್ಮ ಮನೆ ಹತ್ರ ಅಲ್ವಾ? ಈಗ ಕೊಟ್ಟಿಗೆ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಕೊಟ್ಟಿಗೆ ಮಾಡಿದ್ವಿ. ಜಮೀನಲ್ಲಿ ಮಾಡಿದ್ರೆ ಮನೆ ಹಿಂದ್ಗಡೆ ಮಾಡ್ಕೊಂಡು? ಮನೆ ಪಕ್ಕದಲ್ಲಿ ಮಾಡಿವಿ ಸರ್. ಇವಾಗ ಜಮೀನಲ್ಲಿ ಮಾಡಬೇಕು ಅಂತ ಮಾಡ್ತಾವೆ. ಇತ್ಲಿದೆಯಾ ಮನೆ ಹಿಂದೆ? ಇತ್ಲದೆ ಸರ್. ಇತ್ಲದೆ ಏನೇನದ ಇತ್ಲಲ್ಲಿ? ಇತ್ಲಲ್ಲಿ ಏನೂ ಇಲ್ಲ ಸರ್. ಕಣ್ಕಂಬ್ರ ಮೇಳಗಳು ಹಾಕೊಂಡಿವಿ ಅಷ್ಟೇ. ಅಲ್ಲವ ಅಡುಗೆ ಮನೆಗೆ ಈ ಕರ್ಬೇವಿನ ಸೊಪ್ಪು ಅವು ಹಾಕಿದ್ವಿ ಸರ್. ಜಮೀನಲ್ಲಿ ಹಾಕ್ಬಿಟ್ಟಿದ್ವಿ ನಾವು. ಹೌದಾ? ಏನೇನು ಹಾಕೊಂಡಿದ್ರಿ? ಜಮೀನಲ್ಲಿ ಕರ್ಬೇವಿನ ಸೊಸೆ ಹಾಕಿವಿ, ಅದೇ ಬ್ಯಾಲ್ ಮರಗಳು, ಪರಂಗಿ ಮರಗಳು, ಎಲೆ ವಿಳ್ಯದೆಲೆ ಅದು ಹಾಕಿದ್ವಿ. ಅಡುಗೆಗೆ ಏನೇನು ಬೇಕು ಅದನ್ನೇ? ಅಡುಗೆಗೆ ತರಕಾರಿಗಳು ಹಾಕೊಂಡಿವಿ ಸರ್. ಅರ್ಶಿನ ಒಳಕ್ಕೆ ಬಿನಿಸ್ ಹಾಕಿವಿ, ಸಣ್ಣ ಈರುಳ್ಳಿ ಹಾಕೊಂಡಿವಿ. ಆಯಿತು, ಸಾಕೆ. ಬರೀ ಸಣ್ಣ ಈರುಳ್ಳಿ ಬಿನೀಸು ತಿನ್ಕೊಂಡಿರೋಕ್ಕಾಯ್ತದೆ, ಬೇರೆದು ಬೇಕಲ್ಲವ? ಇನ್ನೇನೇನು ಬೆಳ್ಕೊಂತೀರಿ ಅಡುಗೆ ಮನೆಗೆ ಅಂತ? ಅಡುಗೆ ಮನೆಗೆ ಅಂತ ಸರ್ ಕಾಯಿಯಿಂದ ಎಣ್ಣೆ ಮಾಡ್ಕೊತೀವಿ, ಕೊಬ್ಬರಿ ಎಣ್ಣೆನ. ಹೌದಾ? ನಿಮ್ಮ ಅರಳೆ ಎಣ್ಣೆ ಇದ್ದಿಂದ ಅಳಿಯನ ಮನೆ ಕಡೆಯಿಂದ ಹೋಗಿ ಇಸ್ಕೊಬತ್ತೀರ? ಇಲ್ಲ ಸರ್, ನಮ್ಮ ಮನೆ ಕೊಬ್ಬರಿ ಐತವಲ್ಲ ಸರ್, ನಮ್ಮ ಮನೇಲೆ ಬಲ್ತೋದವನ್ನೆಲ್ಲ ಮಾಡಿಬಿಡ್ತೀವಿ. ಅದನ್ನ ಕೊಬ್ಬರಿ ಮಾಡಿಸ್ಕೊತೀವಿ. ನಮ್ಮ ಅಳಿನೂರು ಕೊಟ್ಟು ಕಳಿಸ್ತಾರೆ, ಅವರೇ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಎರಡನ್ನೂ ತಗೊಬಂದು ಕೊಡ್ತಾರೆ ನಮ್ಗೆ. ಹೌದಾ?
ಅಳ್ಳು ಬೆಳಿತೀವಿ ಸರ್, ಹರಳೆ ಎಣ್ಣೆ ಮಾಡ್ಕೋತೀವಿ ತಲೆಗ. ಕೈ ಎಣ್ಣೆ ಅಂತಾರಲ್ಲ ಸರ್, ಗೊತ್ತಾಯ್ತು. ಅದನ್ನ ಹರಳನು ನೀವೇ ಬೆಳ್ಕೊತೀವಿ ಸರ್. ಮಾಡ್ತೀರಿ, ಕಡ್ಗುಂಟ ಹಾಕ್ತೀವಿ ಮಗಳಿಗೆ, ಅಳಿಯಂಗೆ, ಮಗಂಗೆ, ಸೊಸೆಗೆ ಎಲ್ಲ ಎಲ್ಲರಿಗೂ ಅದೇ ಸರ್. ನಾವು ಎಣ್ಣೆ ತರಲ್ಲ. ಕೈ ಎಣ್ಣೆ ಹಚ್ಕೊಂಡ್ರೆ ತುಂಬ ಒಳ್ಳೇದು ಸರ್. ನತ್ತಿಗೆ ಹಾಕ್ತೀವಿ. ಈಗ ಯಾರು ಕೈ ಎಣ್ಣೆ ಅಷ್ಟು ಉಪಯೋಗಿಸಲ್ಲ, ನತ್ತಿಗೆ ಮಾತ್ರ ಉಪಯೋಗಿಸ್ತೀವಿ. ಕೊಬ್ಬರಿ ಎಣ್ಣೆ ಹಾಕತ್ತಾರ ಎಲ್ಲ. ಸರಿ ತಾಯಿ, ಈಗ ಮನೆಗೆ ಬೇಕಾದ್ದು ಒಂದಷ್ಟು ತರಕಾರಿ ಬೆಳ್ಕೊಂತೀರಿ ಅಲ್ವಾ, ಹಸುಗಳನ್ನು ಚೆನ್ನಾಗಿ ನೋಡ್ಕೊಂತೀರಿ. ಹಾಲನ್ನೇನು ಮಾಡ್ತೀರಿ? ಹಾಲನ್ನು ಮೊಸರು ಮಾಡ್ತೀವಿ ಸರ್. ಅಲ್ಲವಾ, ಡೈರಿಗೆ ಹಾಕ್ತೀವಿ. ಎಷ್ಟು ಲೀಟ್ರ್ ಹಾಕ್ತೀರಿ? 10 ಲೀಟ್ರ್ ಹಾಕ್ತೀವಿ ಸರ್ ಒತ್ತಿಗೆ. ಒಂದೊಂದು ಟೈಮ್ಗೆ 10 ಲೀಟ್ರ್. ಎಲ್ಲಿದೆ ಡೈರಿ? ನಮ್ಮ ಮಲ್ಲಹಳ್ಳಿಯಲ್ಲಿ ಐತೆ ಸರ್. ಹೌದಾ? ಮಹಿಳಾ ಡೈರಿನಾ ಅಥವಾ ಪುರುಷರದ್ದ? ಪುರುಷರದ್ದು. ನೀವ ಸದಸ್ಯರು ಇಲ್ಲ ನಿಮ್ಮ ಯಜಮಾನರು ನಾಗರಾಜ್ ಅವರ ಸದಸ್ಯರು? ಅವರೇ ಹಾಲು ಹಾಕೊಂಡು ಹೋಗೋರು? ಯಾರು? ಅವರೇ ಅವರೇ. ಅವರು ಬೈಕಲ್ಲಿ ಹೋದಾಗ ನಿಮ್ಮನ್ನು ಕೂರಿಸ್ಕೊ ಹೋಗೋದಿಲ್ಲ? ಹಾಲು ಹಾಕಕ್ಕೆ ಕರ್ಕೋದು ಅಲ್ವಾ? ಸರಿ. ದುಡ್ಡೇನು ಮಾಡ್ತಾರೆ? ಅವ್ರ ಅಕೌಂಟ್ಗೆ ಬರ್ತದೋ ಅಥವಾ ನಿಮ್ಗೆ ಅಕೌಂಟ್ಗೆ ಸರ್? ಹೌದಾ? ಎಷ್ಟು ಬರುತ್ತೆ ಅಂತ ಏನಾದ್ರು ಹೇಳಿದಾರಿಗೆ? ನಾವೇನು ಕೇಳಲ್ಲ. ಹೇಳಿ, ಇರಲಿ, ಗೊತ್ತಿದೆ ನಿಮಗೆ ಅಲ್ವಾ? ಅಂದರೆ ಹಸು ಸಾಕೋದ್ರಿಂದಲೂ ಆದಾಯ ಇದೆಯೇನವ? ಅದೇ ಸರ್, ಆದಾಯ ಇದೆಯಾ? ಜಮೀನು ಗೊಬ್ಬರ ಆಯ್ತದ ಸರ್, ಮನ್ಯಾಗ ಹಾಲು ಆಯ್ತದ, ಮೊಸರು ಮಜ್ಜಿಗೆ ಮಾಡ್ಕೋತೀವಿ. ಅವು ನಾವು ಒಟ್ಟಿಗೆ ತೋಟಿಂದ ಮಾತ್ರ ಹಾಲು ಮನ್ಯಾಗ 1 ಪಾಯಿಂಟ್ನೂ ತಂದಿಲ್ಲ ಅಲ್ವಾ? ಅವಾಗನಿಂದ ಸಾಕತ್ತಾವ. ಈ ಗೋಬರ್ ಮಾಡ್ಕೊಂತಾರಲ್ಲ, ಗೋಬರ್ ಗ್ಯಾಸ್, ಅದನ್ನೇನು ಮಾಡಿಲ್ಲ ಸರ್ ನಾವು. ಯಾಕೆ? ಗೊಬ್ಬರ ಗ್ಯಾಸ್ ಮಾಡಿಲ್ಲ ಸರ್. ಅದು ಹೌದಾ? ಮಾಮೂಲಿ ಗ್ಯಾಸ್, ಸಿಲಿಂಡ್ರೇ ಬರ್ತದಲ್ಲ, ಸಿಲಿಂಡ್ರ್ ಅದೇ ಸಾಕು ಅಂತ ಅಲ್ವಾ? ಅಲ್ಲಿ ಸಗಣಿ ಯಾರು ತಿರುವೋರು ಕಷ್ಟ, ಹಸ ಸಾಕೋದೇ ಕಷ್ಟ, ಇನ್ನು ಅದನ್ನೆಲ್ಲ ತಿರುಕೊಂಡು ಯಾರು ಕೂತ್ಕೋತಾರೆ ಅಂತ ಅಲ್ವ ನಾವು? ಅದೇನೋ ಸರ್, ಅದು ಮಾತ್ರ ನಾವು ಉಪಯೋಗ ತಗೊಂಡಿಲ್ಲ. ಓಕೆ. ಈಗ ತಿಪ್ಪೆ ಎಲ್ಲ ಜಮೀನ್ ಹತ್ರ ಮಾಡ್ಕೊಂಡಿದ್ರೆ ಮನೆ ಹಿಂದ್ಗಡೆ? ಈಗ ಮನೆಯಲ್ಲೇ ಹಿತ್ಲು ಮಾಡಿವಲ್ಲ ಸರ್, ಅಲ್ಲೇ ಕೊಟ್ಟಿಗೆ ಅದಲ್ಲ, ಅದಕ್ಕೆ ಮನೆ ಹತ್ರನೇ ಮಾಡ್ಕೊಂಡೀವಿ. ಹಿಂದ್ಗಡೆ ಖಾಲಿ ಜಾಗ ಐತೆ, ಅಲ್ಲಿ ಮಾಡ್ಕೊಂಡೀವಿ. ಸರಿ. ಈಗ ತರಕಾರಿಗಳನ್ನೆಲ್ಲ ಬೆಳಿತೀನಿ ಅಂದ್ರಲ್ಲ ಸರ್? ಹೌದು ಸರ್. ಯಾವ ರೀತಿ ಬೆಳಿತೀರಿ ಒಂಚೂರು ಹೇಳಿ. ಈಗ ಹೂಕೋಸು ಬೆಳಿತೀನಿ ಅಂದರೆ ಬೇರೆ ಬೇರೆ ತರಕಾರಿ ಹೇಳಿದ್ರೆ? ಈಗ ಮೊದಲನೇದಾಗಿ ಹೂಕೋಸೆ ಹೇಳೋ ಸರ್. ಹೇಳಿ. ಹೂಕೋಸೆ ಸರ್ ಸುಮಾರು ನಾವು 20 ದಿನ ಮೊದಲಾಗೆ ಆರ್ಡ್ರ್ ಕೊಡ್ಬೇಕು ಸರ್. ಗಿಡ ಬೇಕಾದ್ರೆ ನರ್ಸರಿಗೆ ಆರ್ಡ್ರ್ ಕೊಡ್ಬೇಕು ಸರ್. ಆ 20 ಗಿಡದ ಆರ್ಡ್ರ್ ಕೊಟ್ಟಾಗ ಅವತ್ತು ತಂದ್ರೆ ಸರ್, ಇಲ್ಲಿ ಸಾಲು ಹೊಡಿಸಿ ಮಾಡಿಕೊಂಡಿರ್ತೀವಿ, 1.5 ಅಡಿ ಸಾಲ್ಗೆ ಸರ್. ಅದನ್ನು ಮಧ್ಯೆ ಡ್ರಿಪ್ ಹೇಳ್ಬಿಟ್ಟು 2 ಕಡೆ ಸಾಲು ಹೊಡೆದಕ್ಕೆ ಕುಡಿಸ್ಕೊಂಡು ಹೋಗ್ತೀವಿ ಸರ್. 1.5 ಅಡಿ ಒಂದೊಂದು 2 ಕಡೆನೂ ಕುಡಿಸ್ತೀವಿ ಸರ್. ಅದನ್ನು ಒಂದು ಕಡೆ ಕುಂಡಿಸ್ತೀವಿ, ನೋಡಿದ್ದೀವಿ, ಕಾಯಿ ದಪ್ಪ ಆಗ್ಬಿಟ್ಟು ಮಾರ್ಕೆಟಲ್ಲಿ ತೆಗಿಯಲ್ಲ. ಅತಿ ದಪ್ಪ ಆಗ್ಬಿಟ್ಟು ಸರ್ ಮಾರ್ಕೆಟ್ಗಳಲ್ಲಿ ತೆಗಿಯಲ್ಲ. ಅದಕ್ಕೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ಸಣ್ಣನೇ ಇರಲಿ ಅಂದ್ಬಿಟ್ಟು 2 ಕಡೆನೂ ಕುಡಿಸ್ತೀವಿ ಸರ್ ಮೊದಲಿಗಿಂತ. ಈಗ 2 ಕಡೆನೂ ಕಾಯಿ ಭಾರಿ ಮೀಡಿಯಮ್ ಬರ್ತದೆ. ರೇಟ್ಗಳು ಮಾತ್ರ ಏರ್ಪೇರ್ ಇರ್ತದೆ. ಎಷ್ಟು ದಿವಸದ ಬೆಳೆ ಹೂಕೋಸು? ಹೂಕೋಸು 70 ದಿನಕ್ಕೆಲ್ಲ ಕಟ ಆಯ್ತು. ಅಲ್ಲಿಂದ 20 ದಿನ, ಇಲ್ಲ 60ರಿಂದ 70 ದಿನಕ್ಕೆ ತೀರೇ ಹೋಗುತ್ತೆ ಸರ್. ಹೌದಾ? ಏನೇನು ಮಾಡ್ತೀರಿ ಗೌರಮ್ಮನವರೇ ಹೂಕೋಸಲ್ಲಿ? ಮನೇಲೇನು ತಿನ್ನೋದಿಲ್ವೇ ನೀವು? ಮನೇಲಿ ಅಷ್ಟೇನು ಹಾಕಲ್ಲ ಸರ್ ನಾವು. ಹೌದಾ? ಏನೋ ಔಷಧಿ ಹೊಡಿತಾರೆ ಅಂತಲೇ? ಔಷಧಿ ಹೊಡಿತಾರೆ ಅಂತ. ಆಮೇಲೆ ಜಾಸ್ತಿ ಊಟ ಮಾಡಲ್ಲ ನಮ್ಮ ಮನೇಲಿ ಮಕ್ಕಳು. ಹೌದಾ? ಹೊರಗಡೆ ಬಂದು ತಿಂತವೆ ಗೋಬಿ ಮಂಚೂರಿ ಅದು ಇದು ಅಂತ. ನೀವೇ ಮಾಡೋದು ಕಲ್ತ್ಕೊಳ್ಬೋದಲ್ವೇ? ಗೋಬಿ ಎಲ್ಲಕ್ಕೂ ಉಪಯೋಗಿಸ್ಬೋದು, ಆದರೆ ನಾವು ಮಾಡಲ್ಲ. ಮಾಡೋದು ಕಲ್ತ್ಕೊಬಿಟ್ರೆ ನೋಡಿ, ನಾಗರಾಜ್ ಅವರು ಮೈಸೂರು ಪೇಟೆ ಬಂದ ತಿನ್ನೋದಿಲ್ಲ ಅದನ್ನೆಲ್ಲ. ತಿಂತಾರ ಸರ್, ನಮ್ಮ ಮನೇಲೆ ತಿಂತಾರೆ ಮಕ್ಕಳು ಹೊರಗೆ ಹೋಗಿ. ಹೌದಾ? ಸರಿ, ಹೇಳಿ ಸರ್. ನಾವು ಹೂಕೋಸು ಪೈರು ತಂದು ಒಂದು 20 ದಿನದಿಂದ ಅಲ್ಲಿಂದ ಬಂದ್ರೆ ಸರ್, ಇಲ್ಲಿ ಸಾಲು ಹೊಡಿಸಿ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ಎಲ್ಲ ಹೇಳಿದ್ರಿ. ಎಷ್ಟು ಬರುತ್ತೆ ಇಳುವರಿ ಸರ್? ಅದು ಸಾಮಾನ್ಯವಾಗಿ ಒಂದು ಅದು 20 ಕುಂಟೆಗೆ ಸರ್ 10,000 ಗಿಡ ಬೇಕು ಸರ್. ಅದು 10,000 ಗಿಡ ಸಾಮಾನ್ಯವಾಗಿ ನಾವು ರೇಟ್ ಸಿಕ್ಕಿದ್ರೆ ಒಂದು ಸಾರಿಗೆ ಅದು 2-2.5 ತಿಂಗಳಿಗೆ ಕೈಗೆ ಫಸಲು ಸರ್. ಒಂದು 60,000 ರಿಂದ 70,000 ರೂಪಾಯಿ ನಮಗೆ ಎಲ್ಲ ಖರ್ಚು ಕಳೆದು. ಇನ್ನು ಬೇರೆ ಏನು ಬೆಳೆ ಇದೆ? ಟೊಮಾಟೊ ಬೆಳಿತೀವಿ ಸರ್. ಈಗ ಆಲ್ರೆಡಿ ಎಲ್ಲನೂ ಎಲ್ಲ ಬೆಳೆ ಬಿಡೋದೇ ಇಲ್ಲ ಸರ್, ಎಲ್ಲ ಥರನೂ ಮಾಡಿ. ಇನ್ನೇನೇನು ತರಕಾರಿ ಬೆಳಿತೀವಿ? ಟೊಮಾಟೊ ಬೆಳಿತೀವಿ, ಎಲೆಕೋಸು ಬೆಳಿತೀನಿ ಸರ್. ಇದು ಸಿಹಿಗೆಣಸು ಬೆಳಿತೀನಿ. ಈಗ ಆಲ್ರೆಡಿ ಸಿಹಿಗೆಣಸು ಹಾಕಿದ್ದೀವಿ. ಸಿಹಿಗೆಣಸು ಹೆಂಗೆ ಬೆಳಿತೀರಿ ಒಂಚೂರು ಹೇಳಿ? ಆ ಸಿಹಿಗೆಣಸು ಸರ್, ಅದು 1.5 ಅಡಿ ಸಾಲು ಹೊಡಿಸ್ತೀವಿ ಸರ್. ಅಲ್ಲ, ಅಂಬಣ್ಣ ಸರ್. ಅದು ಎಲ್ಲಿಂದ ತರ್ತೀರಿ? ಅಂಬ ನಾವೇ ಮಡಿಕತ್ತೀವಿ ಸರ್. ಅದೇನು ನಮ್ಮ ಹತ್ರನೇ ಮಡಿಕೊಂಡಿರ್ತೀವಿ ಸರ್. ಅದು ಬರೋ ವರ್ಷವರೆಗೂ ನಮ್ಮ ಜಮೀನು ಒಂದು ಕಡೆಯಿಂದ ಕಿತ್ತು ಇನ್ನೊಂದು ಕಡೆಗೆ ಹಾಕಂದು ಬೆಳ್ಕೊಂಡು ಅದು ಬಂದನ್ನ ಅದು ಸರ್ ಒಂದು ಗೇಣು ಒಂದರಂತೆ ಕಟ್ ಮಾಡಿ ಆ ದಿಂಡಿನಲ್ಲಿ 2 ಕಡೆನೂ ಕುಂಡಿಸ್ತೀವಿ ಸರ್. ಅದನ್ನು ಆ ಬೇರ್ನ ಅದನ್ನು ಸುಮಾರು 1.5 ಅಡಿಗೆ 2 ಕಡೆನೂ ಕುಂಡಿಸ್ಕೋಬೋದು ಸರ್. ಅದು ಸಾಮಾನ್ಯವಾಗಿ ಒಂದು 60 ರಿಂದ 70 ದಿನಕ್ಕೆ ಒಳಗಡೆ ಗೆಣಸು ಭೂಮಿ ಬಾಯಿ ಬಿಟ್ಟಿರೋದೇ ಗೊತ್ತಾಗುತ್ತೆ ಸರ್. ಅದು ಗೆಣಸು ಬಿಟ್ಟಿದೆ ಅಂತ. ಅದು ನೋಡ್ಬಿಟ್ಟು ಒಂದು ಸ್ವಲ್ಪ ಕೆದಕ್ಕೆ ನೋಡಿರ್ತೀವಿ. ಒಂದು 2.5 ತಿಂಗಳು ಆದಮೇಲೆ ಸರ್ ಗೆಣಸು ಚೆನ್ನಾಗದ ಅಂದ್ಬಿಟ್ಟು ಆಮೇಲಿಂದ ಶುರು ಮಾಡ್ತೀವಿ ಸರ್ ಕೀಳೋದಕ್ಕೆ.
ಮೊದಲು ಗೆಣಸ ಆಳ್ಗಳು ಕಟ್ಟಾಗಿಸ್ತಿದ್ವು, ಈಗ ನೇಗಿಲು ಕೊಟ್ಟು ಉಳಿಸ್ಬಿಡ್ತೀವಿ ಸರ್. ಅದನ್ನು ಮಾರ್ಕೆಟ್ ಚಾಮರಾಜನಗರಕ್ಕೆ ಹಾಕ್ತೀವಿ, ಮೈಸೂರಿಗೆ ತಗೊಂಬರ್ತೀವಿ ಸರ್. ಗೆಣಸು ಪರವಾಗಿಲ್ವ ಆದಾಯ? ಅದು ಆದಾಯ ಇದೆ ಸರ್. ಯಾವ ತಿಂಗಳಲ್ಲಿ ಹಾಕೋದು ಗೆಣಸು ನೀವು? ಅದು ಸರ್ ಅದನ್ನು ಈಗ ಹಾಕಿ 1.5 ತಿಂಗಳಾಗಿದೆ ಸರ್ ಈಗ ಹಾಕಿ. ಹೌದಾ? ಇನ್ನು 1.5 ತಿಂಗಳೊಳಗೆ ನಮ್ಗೆ ಕಟಾವು ಬರ್ತದೆ ಸರ್. ಬಿತ್ತನೆ ಹೆಂಗೆ ಇಟ್ಕೋತೀರಿ? ಯಾವ್ದು ಸರ್? ಅದೇ ಬಳ್ಳಿನ ಬಿತ್ತನೆ ಹೆಂಗೆ ಇಟ್ಕೊಂಡು? ಅದನ್ನು ಒಂದು ಜಮೀನಿನ ಒಂದು ನಾವು ಯಾವ ಥರ ಹಾಕ್ತೀವಿ ಸರ್, ಅದೇ ಥರ ಹಾಕಿ ಮಡಿಕೊಂಡಿರ್ತೀವಿ ಸರ್. ಈಗ ನಾವು ಗೆಣಸು ಬಿಡೋದಕ್ಕೆ ಯಾವ ರೀತಿ ಹಾಕಿರ್ತೀವಿ ಸರ್, ಅದೇ ಥರ ಕಿತ್ತು ಒಂದು ಸ್ವಲ್ಪನ ಮಡಿಕೊಂಡಿರ್ತೀವಿ ಲಾಸ್ಟಲ್ಲಿ. ಅದು ಯಾವತ್ತಾರು ನಾವು ಬೇಕಾದ ದಿನಕ್ಕೆ ಉಪಯೋಗಿಸ್ಕೋಬೇಕು, ಕಿತ್ಕೊಂಡು ಬಳಸ್ಕೊಳ್ಳೋದು ಸರ್. ಅದನ್ನ ನಾವು ಇರ್ತದೆ ಸರ್, ಗೆಣಸು ಇರ್ತದೆ, ವರ್ಷ ಪೂರ್ತಿ ಬೆಳಿಬೋದು ಸರ್ ಅದನ್ನ. ನೋಡಿದ್ರ ಗೆಣಸಲ್ಲಿ ಏನೇನು ಮಾಡ್ತೀರವ ಗೌರಮ್ನವ್ರೆ? ಗೆಣಸಲ್ಲಿ ಏನು ಮಾಡ್ತಾರೆ, ಒಬ್ಬಿಟ್ಟು ಮಾಡ್ಬೋದು. ಗೆಣಸ್ದೆ ಮಾಡ್ತಾರೆ ಸರ್, ಗೆಣಸು ಒಬ್ಬಿಟ್ಟು. ನೀವು ಉಪ್ಪಿಟ್ಟು ಮಾಡ್ತೀವಿ ಸರ್ ನಾವು. ಗೆಣಸನ್ನ ಬೇಯಿಸ್ಬಿಟ್ಟು ಸೋಲೆ ತೆಗೆದ್ಬಿಟ್ಟು ಅದನ್ನ ಕಿವುಚ್ಬಿಟ್ಟು ಬೆಲ್ಲ ಹಾಕಿ ಕಾಯಿ ಹುಡಿ ಎಲ್ಲನೂ ಹಾಕ್ಬಿಟ್ಟು ಮುದ್ದೆ ಕಂಡ ಮಾಡೋದು. ಆಮೇಲೆ ತಿಂತಾರೆ ಸರ್, ಪಾಯಸ ಒಂದಿಗೆ ಹಾಕೊಂಡು. ಹೌದಾ? ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ಸಾದ ಇಷ್ಟಪಟ್ಟು. ಆಯ್ತು. ಆಮೇಲೆ ಉಪ್ಪಿಟ್ಟು ಮಾಡ್ಬೋದು ಸರ್. ಗೆಣಸ್ನಲ್ಲಿ ಉಪ್ಪಿಟ್ಟು ಕಿವುಚ್ಬಿಟ್ಟು ಅದಕ್ಕೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಅರ್ಶಿನ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಸರ್ ಅದು. ನೋಡಿದ್ರ ಬೇಕು ಅಂದ್ರೆ ಇಷ್ಟಪಟ್ಟರೆ ಮಾಡ್ಕೊಂಡು ತಿನ್ನೋದು ಗೆಣಸು ಬಂದಾಗ. ನಾವು ಕೇಳಿರ್ಲಿಲ್ಲ ನಾನು. ಉಪ್ಪಿಟ್ಟು ಗೆಣಸಿನ ಬೇಕು ಅಂದ್ರೆ ಹಂಗೆ ಸೋಲೆ ಹಿಡ್ಬಿಟ್ಟು ತಿಂದ್ರು ಸಿಹಿಯಾಗಿರುತ್ತೆ ಸರ್. ಸುಟ್ಕೊಂಡ್ ತಿನ್ನೋದು. ಕೆಂಡಕ್ಕೂ ಹಾಕ್ತಾರ, ಹಿಂದಗಡೆ ಕೆಂಡಕ್ಕೆ ಹಾಕೊಂಡು ಸುಟ್ಕೊ ತಿಂತರು. ಇವಾಗೇನಿಲ್ಲ, ಇಡ್ಲಿ ಪಾತ್ರಗಾರ ಕುಕ್ಕರ್ಗಾರ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಸೋಲೆ ಹಿಡ್ಕ ತಿನ್ನೋದು ಇವಾಗ. ಸರಿ, ಅಂದ್ರೆ ಗೆಣಸು ಬಳಸ್ತೀವಿ. ಗೆಣಸು ಬೆಳೆಸ್ತೀವಿ. ಗೆಡ್ಡೆ ಗೆಣಸು ತಿನ್ಬೇಕಲ್ವೇ ನಾವು? ಗೆಡ್ಡೆ ಗೆಣಸು ಒಳ್ಳೇದು ಸರ್ ಅದು ಅಲ್ವಾ? ಸರಿ ಹೇಳಿ ಸರ್, ಇನ್ನೇನು ಬೆಳಿತೀರಿ ತರಕಾರಿ? ನಾನು ಇದು ಟೊಮೆಟೊ ಬೆಳಿತೀವಿ ಸರ್. ಟೊಮೆಟೊ ಬಿಟ್ರೆ? ಟೊಮೆಟೊ ಬಿಟ್ರೆ ಸರ್ ಬೀನಿಸ್ ಬೆಳಿತೀರಾ? ಬೀನಿಸ್ ಬೆಳೆಯಲ್ಲ ಸರ್. ಅದೇ ಅರಿಶಿನದೊಂದಿಗೆ ಮಧ್ಯ ಮಧ್ಯೆ ಸ್ವಲ್ಪ ಹಾಕತ್ತೀವಿ ಸರ್. ಅದು ಮನೆಗಾಗ್ಲಿ ಅಂತ ಹಾಕತ್ತೀವಿ ಸರ್. ಸರಿ. ಅದನ್ನ ಮಾರಾಟಕ್ಕಾಗ ಅಷ್ಟು ನಾವು ಬೀನಿಸ್ ಬೆಳೆಯಲ್ಲ. ಆಯ್ತು. ಇದು ಕಳೆಲೆಕಾಯಿ ಇದ್ರ ಕಾಯಿ ಬೆಳಿತೀವಿ ಸರ್ ನಾವು. ಹಾಗಲಕಾಯಿ ಅನ್ನೋದ ಬೆಳಿತೀವಿ ಸರ್. ಹಾಗಲಕಾಯಿ ಬೆಳಿತೀರಿ? ಅದನ್ನ ಸರ್ ಒಂದು ಚಪ್ರ ಮಾಡಿ ಸರ್, 6 ಅಡಿಗೆ ಸಾಲು ಮಾಡಿ ಸರ್. ಅದಕ್ಕೆ 10 ಅಡಿಗೆ ಒಂದೊಂದು ದೊಣ್ಣೆನ ಸರಿಯಾಗಿ ಭದ್ರವಾಗಿ ನಡೆಸ್ಬಿಟ್ಟು ಒಂದು ಮೇಲ್ಗಡೆ ಸರ್ ಇದು ವೈರ್ ಬರುತ್ತೆ ಸರ್ ಸಣ್ಣದು, ಆ ವೈರ್ನ ಕಂಬಕ್ಕೆ ಕಟ್ಟಿಗೆ ಹೋದ್ರೆ ಅದರಲ್ಲಿ ಹಾಗಲಕಾಯಿ ಬೆಳೆದಿದ್ದೀನಿ ಸರ್. ಬಿಳಿ ಆಗಲು ಹಸಿರಾಗಲು? ಹಸಿರನ್ನು ಬೆಳೆದಿದ್ದೀನಿ, ಬಿಳಿದ್ನು ಬೆಳೆದಿದ್ದೀನಿ ಸರ್. ಅದ್ರದ್ದು ಹೆಂಗೆ ಬೇಸಾಯ? ಆ ಬೇಸಾಯ 6 ಅಡಿಗೆ ಸಾಲಿಗೆ ಸರ್. ಅದು ಒಂದು 3 ಅಡಿಗೆ ಒಂದೊಂದಂತೆ ಕುಟ್ಟಿಸ್ಕೊ ಹೋಗೋದು ಸರ್ ಅದು. ಸರಿ. ಅದು ಹಬ್ಬಕ್ಕೆ ನಾವು ಧಾರಣೆ ಬಿಟ್ಟಿರ್ತೀವಿ ಸರ್. ಅದು ಸ್ವಲ್ಪ ಸಿಕ್ಕ ಅದೇ ಹಬ್ಬಕ್ಕೆ ಮೇಲಕ್ಕೆ ಬಂದ್ಬಿಡುತ್ತೆ ಸರ್. ಆ ಮೇಲ್ಗಡೆ ದಾರ ಕಟ್ಟಿರೋದ್ರಿಂದ ನಾವು ಒಳಗಡೆ ತಿರ್ಗಾಡ್ಬೋದು 6 ಅಡಿ ಒಳಗಡೆ. ಮೇಲ್ಗಡೆ ವೈರಲ್ಲಿ ಅದು ಬೆಳಕ ಹೋಯ್ತಿರ್ತದೆ ಸರ್. ಅದು ಎಷ್ಟು ದಿವಸದ ಬೆಳೆ ಹಾಗಲಕಾಯಿ? ಅದು 90 ದಿನ ಆಗುತ್ತೆ ಸರ್. ಅದು 90 ದಿನಕ್ಕೆ ಬಂದ್ರೆ ಸರ್ ಅದು 2 ತಿಂಗಳ ಫಸಲ್ ಕುಯ್ಬೋದು. 2 ತಿಂಗಳ ಫಸಲ್ ಕುಯ್ಬೋದು ಸರ್. ಅದರಲ್ಲೂ ಬರುತ್ತೆ ಆದಾಯ? ಅದರಲ್ಲೂ ಚೆನ್ನಾಗಿದೆ ಸರ್ ಹಾಗಲಕಾಯಿಲಿ. ಬರೀ ಹಾಗಲಕಾಯಿ ಅಷ್ಟೇನಾ ಅಥವಾ ಪಡ್ಲಕಾಯಿ, ಹೀರೆಕಾಯಿ? ಅದ್ಯಾವುದು ಬೆಳೆಯಲ್ಲ, ಹಾಗಲಕಾಯಿ ಬೆಳೆದಿದ್ದೀನಿ ಸರ್. ಹಾಗಲಕಾಯಿ ಬೆಳೆದಿದ್ದೀನಿ. 2 ತಿಂಗಳ ಫಸಲು. ಆದ್ರೆ ಏನಂದ್ರೆ ಔಷಧಿ ಸ್ವಲ್ಪ ಜಾಸ್ತಿ ಕೇಳುತ್ತೆ ಸರ್. ಅದು ಹೌದೇ? ಈ ಪ್ರೀತ ತೊಡೆದು ಬಿಡ್ತದೆ ಕಾಯಿಗೆ, ಅದಕ್ಕೆ ಔಷಧಿ ಜಾಸ್ತಿ ಕೇಳ್ತದೆ. ಹಾಗಲಕಾಯ ಕೈ ಅಲ್ವೇ? ವಿಪರೀತ ಕೈ ಸರ್. ಅದಕ್ಕೂ ಹುಳ ಬೀಳ್ತದೆ ಸರ್. ಆದ್ರೆ ಮಾರ್ಕೆಟಲ್ಲಿ ಅದಕ್ಕಿರೋ ಪ್ರೀತಿ ಜನ ತಗೊಳ್ಳೋದು ಬೇರೆದಕ್ಕೆ ಇಲ್ಲ ಸರ್. ಭಾರಿ ಪ್ರೀತ ತಗೋತಾರೆ ಸರ್ ಹಾಗಲಕಾಯಿನ. ಏನು ಧಾರಣೆ ಮಾರ್ತೀರಿ? ಕನಿಷ್ಠ 30, ಜಾಸ್ತಿ ಆದ್ರೆ 35 ಗಂಟು ಮಾರಿದ್ವಿ ಸರ್ ಕೆಜಿ. ಹೀರೆಮೆಳಗಳು ಹಾಕತ್ತೀವಿ ಸೈಡಲ್ಲಿ. ಕುಂಬಳ ಮೇಳಗಳು ಹಾಕತ್ತೀವಿ ಸರ್ ಜಮೀನು ಹೊರಗಡೆ. ಅವನ್ನೆಲ್ಲ ಬೇಲಿಗಳು ಇರ್ತಾವಲ್ಲ ಸರ್, ಬೇಲಿಗಳು ಗಬ್ಬಿಸ್ಬಿಡ್ತೀವಿ. ಕುಂಬಳು ಅದೆಲ್ಲ ಬಂದ್ರೆ ಆದಾಯ ನಾವು ಮಾರಲ್ಲ ಎಲ್ಲ ಮನೆಗೆ ಜನಗಳಿಗೆ. ನಮ್ದು ಕುಟುಂಬ ಜಾಸ್ತಿ, ಎಲ್ಲರಿಗೂ ಕೊಡ್ತೀವಿ. ನಮ್ಮ ಅಕ್ಕಿಂದ್ರು ಬಾವಿಂದ್ರು ಮನೆಯವ್ರಿಗೆ ಎಲ್ಲರಿಗೂ ಹಂಚ್ತೀವಿ ಸರ್ ನಾವು. ಆಯ್ತು, ಹಾಗಲಕಾಯಿ ಸಿಗ್ತದೆ. ಕಳಿಲೆಕಾಯಿ ಈಗ ಆಲ್ರೆಡಿ ಸೈಜ್ ಇತ್ತು ಸರ್. ಅಂದ್ರೆ ಎರಳೆಕಾಯಿ ಅಂತೀರ? ಹೌದು ಸರ್. ಕಳಿಲೆಕಾಯಿ ಈ ಸೈಜ್ ಇದೆ. ನಿಂಬೆ ಎಲ್ಲ ಹಾಕಿಲ್ವಾ? ಹಾಕಿದೀವಿ. ನಿಂಬೆ ಹಾಕಿದೀವಿ ಸರ್. ನಿಂಬೆ ಅದು ಇನ್ನೂ ಬಿಟ್ಟಿಲ್ಲ. ಹಣ್ಣಿನ ಗಿಡಗಳು? ಸಪೋಟ ಹಾಕಿದ್ದೀನಿ. ಮಾವಿನ ಗಿಡ ಈಗ ಹಾಕಿದ್ದೀನಿ ಸರ್. ಸಪೋಟ ಫಲ ಬರ್ತದ. ಒಂದು ಮನೆಗೆ ಒಂದು 6 ಗಿಡದಿಂದ 8 ಗಿಡ ಹಾಕೊಂಡಿದ್ವಿ ಸರ್. ಪರಂಗಿ ಗಿಡ ಒಂದು 8 ಗಿಡ ಇದೆ ನಮ್ಮ ಮನೆಗೆ ಸರ್. ಅದು ಮರ ಗಿಡಗಳನ್ನ ಏನು ಹಾಕೊಂಡಿದ್ರಿ? ಮರ ಗಿಡಗಳು ಏನು ಮಾಡಿಸಿಲ್ಲ. ಮತ್ತೆ ಆಗ ಅದು ತೇಗ ಇದೆ ಸರ್. 10 ಗಿಡ ಇದೆ. ಮತ್ತೆ ಮಧ್ಯ ಮಾಗನಿ ಬರೀ ತೇಗ ಇದೆ ಸರ್. 10 ಗಿಡ ತೇಗ ಹಾಕೊಂಡಿದ್ದೀವಿ ಸರ್. ಈಗ ಎಲ್ಲ ಗಿಡನೂ ಮಾಡಕ್ ಹೋದ್ರೆ ಸರ್ ಫಸಲು ತೆಂಗಿನ ತೋಟ ಹೋಗ್ಬಿಡ್ತದೆ ಅಂದ್ಬಿಟ್ಟು ಆದಷ್ಟು ಬೇರೆ ಗಿಡಗಳ ಔಷಧಿ ಕಂಟ್ರೋಲ್ ಮಾಡ್ತಾ ಇದೆ ಸರ್. ನೀರಿಗೆ ಏನು ಸಮಸ್ಯೆ? ನೀರು ಚೆನ್ನಾಗಿದೆ ಸರ್. ನೀರು ವರ್ಷದಲ್ಲಿ ಎಷ್ಟು ಖರ್ಚು ಮಾಡ್ಬೋದು ಅಂದಾಜು ವ್ಯವಸಾಯಕ್ಕೆ ನೀವು? ನಾನು ಮಾಡ್ತೀನಿ ಸರ್, ಒಂದು 2 ಲಕ್ಷ ಖರ್ಚು ಮಾಡ್ತೀನಿ. ಆದಾಯ ಎಷ್ಟು ಬರ್ತದೆ? ಅದು 10 ಲಕ್ಷ ಗಂಟೆ ಬರ್ತದೆ ಸರ್. ಪರವಾಗಿಲ್ಲ. ಬರ್ತದೆ ನಾವು 10 ಲಕ್ಷ ಬರ್ತದೆ ಸರ್. ಹೌದಾ? ಎಷ್ಟು ದುಡ್ಡು ಮಾಡಿಕೊಂಡಿದ್ದೀರಿ ಬ್ಯಾಂಕಲ್ಲಿ?
ಬ್ಯಾಂಕಲ್ಲೇ ಹಾಕ್ತೀವಿ ಸಹ ಖರ್ಚು ಬಂದೋತಕ ತಗೊಂಡು ಅದನ್ನ ಖರ್ಚು ಮಾಡೋದು ಅಲ್ವಾ? ಸರಿ ಕಣ, ಸಂತೋಷವಾಗಿದ್ದೀರಿ? ಸಂತೋಷವಾಗಿದ್ದೀವಿ ಸರ್. ನಾಗರಾಜ್ ಅವರೇ, ಸಂತೋಷ. ಮುಂದೆ ಇನ್ನೂ ವ್ಯವಸಾಯದಲ್ಲೇ ಚೆನ್ನಾಗಿದ್ದೀವಿ ಸರ್. ಅಲ್ವಾ? ನೀವು ಬೇರೆ ಭೋಗ್ಯಕ್ಕೂ ಜಮೀನು ಹಾಕೊಂಡಿದ್ದೀರಿ? ಹಾಕಂದ್ರೆ ವರ್ಷದ ಗುತ್ತಿಗೆ ಹಾಕೊಂಡಿದ್ದೀವಿ ಸರ್. ನೀರು ಜಾಸ್ತಿ ಇದ್ದಕ್ಕೆ ಅಲ್ಲಿ ಜಮೀನು ಕಡಿಮೆ ಇದ್ದಕ್ಕೆ ನನಗೆ ನೀರು ಜಾಸ್ತಿ ಇದ್ದಕ್ಕೆ ಇನ್ನೊಬ್ರದ್ದು ಮಾಡ್ಕೊಂಡಿದ್ದೀನಿ ಸರ್. ಅಲ್ಲೇನು ಬೆಳಿತೀರಿ? ಅಲ್ಲಿ ಅರಸನ ಹಾಕಿದ್ದೀನಿ, ಸೀಗೆಣಸು ಹಾಕಿದ್ದೀನಿ, ಹಸುಗಳಿಗೆ ಮೇವು ಹಾಕೊಂಡಿದ್ದೀನಿ ಸರ್. ಹಸುಗಳ ಅರ್ಧ ಎಕರೆ ಮೇವು ಬೇಕೇ ಬೇಕು 6 ಹಸುಗಳು ಇದ್ಮೇಲೆ ಸರ್. ಅಲ್ವೇ? ಇದು ಮುಸುಗಿನ ಜೋಳನ ಸರ್, ಇದು ಮಿಷಿನ್ ಕಟ್ ಮಾಡಿ ಇನ್ನು 3 ತಿಂಗಳು 4 ತಿಂಗಳಿಗೆ ಮೇಯಿಸ್ಬೋದು, ಆ ಥರ ಶೇಖರಣೆ ಮಾಡಿಕತ್ತೀನಿ ಸರ್. ಏನು ಆಸೆ ಇದೆ ಗೌರಮ್ಮನವ್ರಿಗೆ? ಇನ್ನೂ ಏನಾದ್ರು ಬೆಳಿಬೇಕು ಅಂತದ ಆಸೆ? ಇನ್ನೇನು ಸಹ ಬೆಳೆಯೋದು ಅಷ್ಟೇ. ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ. ನಿಮ್ಮ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಅವರು ಕೆಲಸದಲ್ಲಿ ಅವರು ವ್ಯವಸಾಯ ಮಾಡ್ತಾರೆ? ವ್ಯವಸಾಯದವ್ರಿಗೆ ಕೊಟ್ಟಿರೋದು ನಾವು. ಹೌದಾ? ಸರಿ ಸರಿ, ಆಯಿತು ನಾಗರಾಜ್ ಅವರೇ, ಗೌರಮ್ಮನವರೇ. ಈಗ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? ಹೇಳ್ತೀನಿ ಸರ್, ದಯಮಾಡಿ ಹೇಳಿ. 82 96 91 93 95 ಸರ್. ಇನ್ನೊಂದು ಸರಿ ಹೇಳ್ತೀರಾ? 82 96 91 93 95 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 82 96 91 93 95 ಸರ್. ಗೌರಮ್ನವರು ಇದೇ ನಂಬರ್? ಇದೇ ನಂಬರ್ ಅಲ್ವೇ? ಅವ್ರಿಗೊಂದು ಮೊಬೈಲ್ ತಗೊಟ್ಟಿಲ್ವ ನೀವು? ಇಲ್ಲ ಸರ್, ತಗೊಟ್ಟಿಲ್ಲ. ಅವ್ರಿಗೇನು ಬೇಕಾಗಿಲ್ಲ ಅಂತ. ಇವ್ರ ಹತ್ರನೂ ಐತೆ, ಮಗನ ಹತ್ರನೂ ಐತೆ, ಸೊಸೆ ಹತ್ರ ಐತೆ. ನಿಮ್ಮ ಇದ್ದಂಗೆ ಆಗೋದಿಲ್ವಲ್ಲವ? ನಾ ಏನು ಫೋನ್ ಮಾಡ್ತಿದ್ದಿ ಹಂಗಂತೀರಿ? ಸರಿ, ಸಂತೋಷ. ನಾವು ಈಗ ನಾಗರಾಜ್ ಅವರೇ, ಗೌರಮ್ನವರೇ, ವ್ಯವಸಾಯದ ನಿಮ್ಮ ಅನುಭವನ ಭಾಳ ಸೊಗಸಾಗಿ ಹಂಚ್ಕೊಂಡ್ರಿ. ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್.